ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿಗೆ ತರಲಿ. ಈ ದಿನ ವಾಕ್ಯ ಭಾಗಕ್ಕಾಗಿ 1 ಅರಸುಗಳು 19ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಇದು ಎಲಿಯನ ಬಗ್ಗೆ ಹೇಳ್ತಾ ಇದೆ. ಎಲಿಯ ಒಂದು ಶಕ್ತನಾದ ಪ್ರವಾದಿ, ಒಂದು ದೊಡ್ಡ ಪ್ರವಾದಿ, ಒಳ್ಳೆ ಅಭಿಷಕ್ತನು, ದೇವರಿಂದ ಆರಿಸಲ್ಪಟ್ಟಂತ ಅಭಿಷೇಕಿಸಲ್ಪಟ್ಟಂತ ಒಂದು ಪ್ರವಾದಿ. ಎಲಿಯನ ಮೂಲಕ ದೇವರೆಲ್ಲ ಅದ್ಭುತ ಮಾತುಗಳು ಮಾಡಿದ್ದಾರೆ. ಪ್ರೈಸ್ ಗಾಡ್. ಎಷ್ಟೆಲ್ಲ ಅದ್ಭುತ ಅತಿಶಯ ಮಾತುಕಾರ ಮಾಡಿದ್ರು ಕೂಡ ಎಲಿಯ ಜೀವಿತದಲ್ಲಿ ಒಂದು ಘಟನೆ ನಡೆಯುತ್ತೆ. ಸೊ ಒಂದು ಟೈಮಲ್ಲಿ ಸತ್ಯ ದೇವರು ಯೆಹೋವನು ಅಥವಾ ಬಾಳನ ದೇವರೆಂಬುದಾಗಿ ನಿರೂಪಿಸುವಂಥ ಒಂದು ಸಮಯ ಬರ್ತದೆ. ಆಗ ಸತ್ಯದೇವರು ಯಾರೆಂಬುದಾಗಿ ಪ್ರೈಸ್ ಗಾಡ್ ಎಲಿಯ ನಿರೂಪಿಸ್ತಾನೆ. ನಿರೂಪಿಸಿದಂಥ ಸಮಯದಲ್ಲಿ ಬಾಳ್ ಪ್ರವಾದಿಗಳನ್ನು ಅವನು ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಎಲ್ಲರನ್ನ ಕೊಂದು ನಾಶ ಮಾಡಾಕ್ತಾರೆ. ಹಲ್ಲೆಲೂಯಾ. ಎಲ್ಲರೂ ನಾಶ ಮಾಡಿದಾಗ ಆ ಇಜಬೇಲಳು ರಾಜನ ಹೆಂಡತಿ 19ನೇ ಅಧ್ಯಾಯ 1-2 ವಾಕ್ಯ ನಾವು ನೋಡುವಾಗ ಏಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನು. ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ಇಜಬೇಲಳಿಗೆ ತಿಳಿಸಿದಾಗ ಆಕೆ ಏಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನೇ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು. ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಅಂತ ಹೇಳುವಂಥ ಆ ವಿಷಯ ಯಾಕೆ ಬಂತು ಅವನಿಗೆ? ಇಜಬೇಲಳು ಎಲಿಯನ ಪ್ರಾಣವನ್ನು ನಾಳೆ ಇಷ್ಟೊತ್ತಿಗೆ ತೆಗಿತೇನೆ ಎಂಬುದಾಗಿ ಹೇಳಿ ಕಳಿಸಿದಾಗ ನನ್ನನ್ನು ಕೊಲ್ಲಿಕ್ಕಿದ್ದಾಳೆ. ಹಾಗಾದರೆ ಅವಳ ಕೈಯಿಂದ ನಾನು ತಪ್ಪಿಸಿಕೊಳ್ಬೇಕೆಂಬಂಥ ಒಂದು ಮನೋಭಾವನೆಯಿಂದ ಅವನೇನು ಮಾಡ್ತಾನೆ? ಅವನಿಗೆ ಭಯ ಉಂಟಾಗ್ತದೆ. ಪ್ರೈಸ್ ಗಾಡ್. ನನ್ನ ಪ್ರಾಣವನ್ನು ತೆಗಿತಾಳೆ ಎಂಬಂಥ ಭಯ ಉಂಟಾದಾಗ ಅವನೇನು ಮಾಡ್ತಾನೆ? ಎಲ್ಲವನ್ನ ಬಿಡ್ತಾನೆ, ತನ್ನ ಸೇವಕನನ್ನು ಬಿಡ್ತಾನೆ, ಒಬ್ಬಂಟಿಗನಾಗಿ ಹೋಗ್ತಾನೆ. ಅವನು ಅರಣ್ಯದೊಳಗೆ ಒಬ್ಬಂಟಿಗನಾಗಿ ಹೋಗಿ ಒಂದು ಜಾಲಿ ಗಿಡದ ಕೆಳಗಡೆ ಮಲ್ಕೊಂಡು ಹೇಳ್ತಾನೆ. ಏನು ಹೇಳ್ತಾನೆ? ತರುವಾಯ ನಾನೊಬ್ಬನೇ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು. ದೇವರಿಂದ ಶಕ್ತವಾಗಿ ಉಪಯೋಗಿಸಲ್ಪಟ್ಟಂಥ ಒಬ್ಬ ಪ್ರವಾದಿ, ಅವನ ಬಾಯಿಂದ ಈ ಮಾತು ಬರ್ತದೆ ಅಂತ ಹೇಳೋದಾದ್ರೆ ಹಾಗಾದ್ರೆ ಅವನ ಜೀವಿತದಲ್ಲಿ ಅವನು ಎಷ್ಟು ಭಯಪಟ್ಟಿರ್ಬೋದು. ಒಂದು ವ್ಯಕ್ತಿಗೆ ಮರಣದ ಭಯ ಬರುವಾಗ ಆ ಮರಣದ ಭಯ ಎಲ್ಲ ಭಯಕ್ಕಿಂತ ಮರಣದ ಭಯ ವೆರಿ ಡೇಂಜರಸ್. ಇವತ್ತು ಎಷ್ಟೋ ವಿಶ್ವಾಸಿಗಳು ಎಲಿಯನು ಹೇಳಿದ ಹಾಗೆ ಎಷ್ಟೋ ವಿಶ್ವಾಸಿಗಳು ಹೇಳ್ತಾರೆ, ದೇವರನಿಗೆ ಸಾಕಾಯಿತು. ಅನೇಕ ಕಾರಣಗಳ ನಿಮಿತ್ತ, ಕೆಲವರು ವ್ಯಾಧಿಗಳ ನಿಮಿತ್ತವಾಗಿ ಈ ವ್ಯಾಧಿಯಿಂದ ನನಗೆ ಸಾಕಾಯಿತು. ಅನೇಕರು ಅನೇಕ ವ್ಯಕ್ತಿಗಳ ತೊಂದರೆಗಳಿಂದ ಹೇಳ್ತಾರೆ, ನನಗೆ ಇವರಿಂದ ಸಾಕಾಯಿತು. ಅನೇಕರು ತಮಗೆ ಇರುವಂಥ ಸಾಲಗಳಿಂದ ನನಗೆ ಸಾಕಾಯಿತು ದೇವರೇ. ಅವರಿಗೆ ಬರುವಂಥ ಇಕ್ಕಟ್ಟುಗಳು, ಕೊರತೆಗಳು, ಸಮಸ್ಯೆಗಳ ನಿಮಿತ್ತವಾಗಿ ಹೇಳ್ತಾರೆ, ನನಗೆ ಸಾಕಾಯಿತು. ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ನಾವು ಇರುವುದಕ್ಕಿಂತ ಬದುಕುವುದಕ್ಕಿಂತ ಸಾಯುವುದು ಉತ್ತಮವಲ್ವೇ? ಯಾರು? ವಿಶ್ವಾಸಿಗಳು, ದೇವರು ನಂಬಿದಂಥ ವಿಶ್ವಾಸಿಗಳು, ಪ್ರಾರ್ಥಿಸುವವರು. ಇಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ಒಂದು ಪ್ರವಾದಿಯ ಒಳಗಡೆ ಈ ಒಂದು ವಿಷಯ ನನಗೆ ಸಾಕಾಯಿತು, ನನ್ನ ಪ್ರಾಣ ತೆಗೆ ಅಂತ ಬರೋದಾದ್ರೆ ಅವನ ಪ್ರಾಣದ ಭಯ ಅವನೊಳಗೆ ಎಷ್ಟು ದೊಡ್ಡದಾಗಿ ಕಾರ್ಯ ಮಾಡಿರ್ಬೋದು. ಇವತ್ತು ಪರಿಶುದ್ಧಾತ್ಮ ಹೇಳ್ತಾರೆ, ಇವತ್ತು ದೇವರು ನಮಗೆ ಎಲಿಯನನ್ನು ಎಕ್ಸಾಂಪಲ್ಗೆ ಇಟ್ಟಿದ್ದಾರೆ. ನಿಜವಲ್ಲ, ನಾವು ಭಾಗ್ಯವಂತರು. ಹಲ್ಲೆಲೂಯಾ. ಯಾಕೆ ನಾನು ಯಾವಾಗ ಹೇಳ್ತೇನೆ, ಸತ್ಯವೇದದಲ್ಲಿ ದೇವರು ಅನೇಕ ನಮಗೆ ಎಕ್ಸಾಂಪಲ್ ಆಗಿ ಇಟ್ಟಿದ್ದಾರೆ. ಅದನ್ನು ಓದಿ ತಿಳ್ಕೊಂಡು ನಾವು ಆಧರಣೆಯನ್ನು ಹೊಂದ್ಕೊಂಡು, ಬಲ ಹೊಂದ್ಕೊಂಡು, ಧೈರ್ಯ ಹೊಂದ್ಕೊಂಡು ದೇವರಿಗಾಗಿ ಶಕ್ತವಾಗಿ ನಿಲ್ಲಬೇಕೆಂಬಂತ ಒಂದು ಉದಾಹರಣೆಗಾಗಿ ದೇವರು ಅವರನ್ನು ಇಟ್ಟಿದ್ದಾರೆ. ನೋಡಿ, ಅವರಿಗೆ ಯಾರು ಉದಾಹರಣೆ ಇರಲಿಲ್ಲ. ದಾವೀದನಿಗೆ ಮೋಶೆ ಯಾರು ಎಕ್ಸಾಂಪಲ್ ಆಗಿದ್ರಾ? ಇಲ್ಲ. ಇವತ್ತು ನಮಗೆ ಇವರು ಎಕ್ಸಾಂಪಲ್ ಆಗಿದ್ದಾರೆ. ಅವರು ಈ ರೀತಿ ಮಾಡಿದ್ರು,
ಆ ರೀತಿ ಆಯಿತು, ನಾವು ಆ ರೀತಿ ಮಾಡಬಾರ್ದು, ಆ ರೀತಿ ಆಗ್ತದೆ. ಇವ್ರು ಈ ರೀತಿ ಮಾಡಿದ್ರು, ಅವ್ರು ಈ ರೀತಿ ಆಯಿತು, ನಾವು ಆ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಆ ರೀತಿ ನಮಗೂ ಕೂಡ ಆಗುತ್ತೆ. ಆದರೆ ನಿಜವಾಗ್ಲೂ ಹೇಳಿದ್ದಾರೆ, ನಾವು ತುಂಬ ಭಾಗ್ಯವಂತರು, ಧನ್ಯರು. ಪ್ರೈಸ್ ಗಾಡ್. ಪರಿಶುದ್ಧಾತ್ಮ ಹೇಳ್ತಾರೆ, ಇವತ್ತು ಎಲಿಯ ಹೇಳಿದಾಗೆ ಕರ್ತ ನಮಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡಂತ ಕೇಳುವಂಥ ಯಾವುದಾದ್ರು ವ್ಯಕ್ತಿಗಳಿಗೋದಾದರೆ ನಾವು ಬದಲಾಗಬೇಕು, ಮಾರ್ಪಡಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯ. ನನಗೆ ಸಾಕಾಯಿತು, ಇನ್ನು ಯಾಕೆ ಈ ಜೀವನ, ನನಗೆ ಸಾಕಾಯಿತು ಇವರಿಂದ, ಇನ್ಯಾಕೆ ನನ್ನ ಲೈಫ್, ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು, ಯಾರಿಗೋಸ್ಕರ ಜೀವಿಸಬೇಕೆಂಬಂತ ಆ ಮನೋಭಾವನೆಯಲ್ಲಿ ನಾವು ಇರಬಾರ್ದು. ಹಲ್ಲೆಲೂಯ. ಇವತ್ತು ಅನೇಕ ವಿಶ್ವಾಸಗಳ ಬಾಯಿಂದ ಬರುವಂಥ ಮಾತನ್ನು ಕೇಳಿದ್ದೇನೆ. ಪಾಸ್ಟರ್, ನಾನು ಯಾರಿಗಾಗಿರಬೇಕು, ಯಾಕಿರಬೇಕು ಪಾಸ್ಟರ್, ಏನಕ್ಕೋಸ್ಕರ ಇರಬೇಕು? ಇವತ್ತು ಕುಟುಂಬದಲ್ಲಿ ಗಂಡನನ್ನು ಪ್ರೀತಿ ಮಾಡಿಲ್ಲ ಅಂದರೆ, ಗಂಡನೊಟ್ಟಿಗೆ ಮಾತನಾಡಲಿಲ್ಲ ಅಂದರೆ, ನನ್ನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ ಇಲ್ಲ ಅಂದರೆ, ನನ್ನ ಜೊತೆಗೆ ಯಾರಿದ್ದಾರೆ? ನಾವು ಗಂಡನ ನಂಬಿ ಬಂದಿದ್ದೇವಲ್ಲ, ಅವರೇ ನಮ್ಮ ಬಳಿಯಲ್ಲಿ ಮಾತಾಡಲಿಲ್ಲ ಅಂದರೆ, ಅವರೇ ನಮ್ಮನ್ನು ಪ್ರೀತಿ ಮಾಡಲಿಲ್ಲ, ಮತ್ತೆ ಇನ್ಯಾರು ಪ್ರೀತಿ ಮಾಡ್ತಾರೆ? ಮತ್ತು ಇನ್ಯಾರಿಗೋಸ್ಕರ ನಾವು ಇರಬೇಕು? ನನಗೆ ಸಾಕಾಗಿ ಹೋಗಿದೆ ಪಾಸ್ಟರ್, ಇರೋದಕ್ಕಿಂತ ನಾನು ಸಾಯುವುದು ಉತ್ತಮ ಎಂಬುದಾಗಿ ನಾನು ಎನಿಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಎಷ್ಟೋ ವಿಶ್ವಾಸಿಗಳು ಈ ಮಾತನ್ನು ಬಾಯಿದೆ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಕೋ ದೇವರೇ, ಸಾಯುವುದೇ ಉತ್ತಮ ಎಂಬುದಾಗಿ ಹೇಳ್ತೀನಿ. ಇಲ್ಲ, ನಾನು ಹೇಳ್ತೇನೆ ನಿಮ್ಗೊಂದು ಆಲೋಚನೆ. ದೇವರ ಮಕ್ಕಳು ಯಾವುದೇ ಕಾರಣಕ್ಕೂ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಕೋ ದೇವರೇ, ಅಥವಾ ನಾನು ಸಾಯ್ತೇನೆ ಎಂಬುದಾಗಿ ಬಾಯಿಂದ ಹೇಳಬಾರ್ದು. ಹಲ್ಲೆಲೂಯಾ. ಅಂಥ ಸನ್ನಿವೇಶಗಳು ಬಂದಾಗ ನಾವು ದೇವರನ್ನ ಗಟ್ಟಿಯಾಗಿ ಆತುಕೊಳ್ಬೇಕು. ನೋಡಿ, ಕೆಲವು ಇಕ್ಕಟ್ಟುಗಳ ನಿಮಿತ್ತವಾಗಿ ನಮಗೆ ಸಾಕಾಗಿ ಹೋಗ್ತದೆ, ಕೆಲವು ಸಮಸ್ಯೆಗಳ ನಿಮಿತ್ತ ನಮಗೆ ಸಾಕಾಗಿ ಹೋಗ್ತದೆ, ಕೆಲವು ಬಲಯುತಗಳು, ರೋಗದ ಸಮಸ್ಯೆಗಳು, ಬಾಧೆಗಳು, ಕಷ್ಟಗಳು, ಕಣ್ಣೀರುಗಳು, ಬೇರೆಯವರ ನಿಂದನೆಗಳು, ಹಿಂಸೆ, ಆ ಎಲ್ಲರಿಂದ ನಮಗೆ ನೋಡಿ ನೋಡಿ ನಮಗೆ ಸಾಕಾಗಿ ಹೋದಂಥ ಅನುಭವ, ಸಾಕಾಗಿ ಹೋಯ್ತು ಅಂತೇಳಿ ಆಗೋದಾದರೆ ನಾವು ತಕ್ಷಣ ಏನು ಮಾಡಬಾರ್ದು? ಪ್ರಾಣವನ್ನು ತಕ್ಕೋ ದೇವರೇ, ಸಾಯ್ತಾರೆ ಅಂತ ಹೇಳಬಾರ್ದು. ಅದಕ್ಕೆ ಬೈಬಲಲ್ಲಿ ಸೊಲ್ಯೂಷನ್ ಇದೆ, ನಮ್ಮನ್ನು ಆಧರಿಸುವಂಥ, ಸಂತೈಸುವಂಥ, ಬಲಪಡಿಸುವಂಥ ವಾಕ್ಯಗಳಿದೆ. ಹಲ್ಲೆಲೂಯ. ಆಗ ನಾವೇನು ಮಾಡಬೇಕು? ನಾವು ಆ ವಾಕ್ಯಗಳನ್ನು ಕೇಳಿ ತಿಳ್ಕೊಂಡು ನಾವು ಬಲಗೊಳ್ಳಬೇಕು. ನೋಡಿ, ಏನೇನ ಮೂಲಕ ದೇವರು ದೊಡ್ಡ ಕಾರಣ ಮಾಡಬೇಕಾಗಿದೆ. ನೋಡಿ, ಅವನು ಸಾಕಾಯ್ತು ಎಂಬುದಾಗಿ ಹೇಳಿ ಪ್ರಾಣ ತಕ್ಕೊಂತ ಹೇಳುವಂಥ ಟೈಮಲ್ಲಿ ನೋಡಿ, ಅಲ್ಲಿ ವಾಕ್ಯ ಹೇಳ್ತಾ 5ನೇ ವಾಕ್ಯದಲ್ಲಿ, ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಅವನು ಸಾಕಾಯಿತು, ಪ್ರಾಣವನ್ನು ತಕ್ಕೋದೇವೆ ಅಂತ ಹೇಳ್ಬಿಟ್ಟು ಅದೇ ಗಿಡದ ಕೆಳಗಡೆ ಮಲ್ಕೊಂಡು ಮೊದಲು ಕುಳಿತಿದ್ದ, ಈಗ ನಿದ್ರೆ ಮಾಡಿದ್ದಾನೆ. ತಕ್ಷಣ ದೇವದೂತರು ನೋಡಿ ಅಲ್ಲಿ ಮಾತನಾಡ್ತಾರೆ, ಓದಿ. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಏಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ದೂತರು ತಂದು ರೊಟ್ಟಿ ನೀರು ಕೊಟ್ಟಿದ್ದು ತಿಂದು ಬಲ ಹೊಂದ್ಕೊಂಡು ಅವನು ಎದ್ದು ಹೊರಡ್ಲಿ ಎಂಬುದಾಗಿ ಹೇಳಿ, ದೇವರ ಚಿತ್ತವನ್ನು ಉದ್ದೇಶವನ್ನು ನೆರವೇರಿಸಲಿಕ್ಕೆ ಅವನು ಮಾಡಬೇಕಾದ ಕಾರ್ಯಗಳು, ಸೇವೆ ಅನೇಕ ಇದೆ, ಅದನ್ನು ಮಾಡಲಿಕ್ಕೆ ಮುಂದೆ ಹೋಗ್ಲಿ ಎಂಬುದಾಗಿ ದೇವರ ರೊಟ್ಟಿಯನ್ನು ನೀರನ್ನು ತಂದು ಕೊಡ್ತಾ ಇದ್ದಾರೆ. ಮತ್ತೆ ಯಾಕೆ ಅವನು ಮಲಗಿದ? ನಾನು ಏನು ಮಾಡಬೇಕೆಂಬಂತ ಮುಂದಿನ ದರ್ಶನ ಅವನಿಗಿಲ್ಲ. ನಾನು ಏನು ಮಾಡಬೇಕೆಂಬಂತ ಮುಂದಿನ ದರ್ಶನ ಒಂದು ವ್ಯಕ್ತಿಗಿಲ್ಲದೆ ಹೋದಾಗ ಒಂದು ವ್ಯಕ್ತಿ ಇದನ್ನೇ ಮಾಡೋದು, ಅವನು ಯಾರೇ ಆಗಿರಲಿ. ನಾವು ಮನೆ ಕೇಳಿದ್ವಿ, ಪೌಲನ್ ಏನು ಕೇಳ್ತಾನೆ? ಒಂದು ಡಿವೈನ್ ಎನ್ಕೌಂಟರ್ ನಡೆದಾಗ, ಸೌಲನಾಗಿದ್ದಾಗ ಒಂದು ದಮಸ್ಕದಲ್ಲಿ ಒಂದು ಡಿವೈನ್ ಎನ್ಕೌಂಟರ್ ನಡೀತದೆ. 3 ದಿನ ಕಣ್ಣು ಕಾಣದವನಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಆ ಪ್ರಜ್ಞೆ ಬಂದ ತಕ್ಷಣ ಎದ್ದು ಕೇಳ್ತಾನೆ, ಕರ್ತನೇ ನಾನೇನು ಮಾಡಬೇಕು? ಯಾವ ವ್ಯಕ್ತಿಗೆ ಕರ್ತ ನಾನೇನು ಮಾಡಬೇಕು? ಮುಂದೆ ನಿನ್ನ ಮಹಿಮೆಗೆ ಮತ್ತು ದರ್ಶನ ಇರೋದಿಲ್ವೋ ಅವನು ಏಲಿಯನಾಗಿ ಸಾಕಾಯ್ತು ಎಂಬುದಾಗಿ, ಪ್ರಾಣದತ್ತ ಎಂಬುದಾಗಿ ಆರಾಮಾಗಿ ಕುಳಿತುಕೊಂಡು ಲಾಸ್ಟ್ ನಿದ್ರೆ ಮಾಡಿ ಊಟ ತಿಂಡಿ ತಿಂದು ಮತ್ತೆ ಮಲಗುವಂಥ ಪರಿಸ್ಥಿತಿಗೆ ಬರ್ತಾನೆ. ಇವತ್ತು ನಮಗೆ ಒಂದು ಮುಂದಿನ ದರ್ಶನ ನಮಗಿರಬೇಕು. ನನ್ನ ಕುರಿತಾಗಿ ದೇವರು ಏನು ದರ್ಶನ ಇಟ್ಟಿದ್ದಾರೆ, ನಾನು ಏನು ಮಾಡಬೇಕಾಗಿದೆ, ನಾನು ಮುಂದೆ ಏನು ಮಾಡಬೇಕೆಂಬಂಥ ದರ್ಶನ, ಆ ಒಂದು ವೈರಾಗ್ಯ ನನ್ನ ಒಳಗಡೆ ಇದ್ದರೆ ನಾನು ಊಟ ಮಾಡಿ ತಿಂಡಿ ತಿಂದು ಆರಾಮಾಗಿ ಮಲಗೋದಿಲ್ಲ. ನಾನು ಎಲ್ಲ ತಿಂದು ಉಂಡು ಏನು ಮಾಡಬೇಕೆಂಬುದಾಗಿ ಮುಂದಿನ ದರ್ಶನದ ಬಗ್ಗೆ, ಆಲೋಚನೆ ಬಗ್ಗೆ, ಸೇವೆ ಬಗ್ಗೆ ನಾನು ಯೋಚಿಸಲಾಗಿರ್ತೇನೆ. ಮತ್ತೆ ವಾಕ್ಯ ಹೇಳ್ತದೆ, ಬನ್ನಿ 7ನೇ ವಾಕ್ಯನ. ಯೆಹೋವನ ದೂತನು ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಹಲ್ಲೆಲೂಯಾ. ಮತ್ತೆ ಅವನು ರೊಟ್ಟಿ ತಿಂದು ನೀರು ಕುಡಿದು ಮಲಗಿದಾಗ ದೇವದೂತರು ಮತ್ತೆ ಬರ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ, ಯೆಹೋವನ ದೂತರು 2ನೇ ಸಾರಿ ಬಂದು ಅವನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನಿನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳ್ಕೊಂಡನು. ನೋಡಿ, ದೇವದೂತರು ಅವನ್ನ ಬಿಡ್ತಾ ಇಲ್ಲ, ದೇವರು ಬಿಡ್ತಾ ಇಲ್ಲ ಅವನನ್ನ.
ಎಲಿಯನ ಮೇಲೆ ಒಂದು ಯೋಜನೆ ಇದೆ. ಎಲಿಯನ ಮೇಲೆ ದೇವರ ಚಿತ್ತ ಇದೆ. ಯಾಕೆ? ಎಲಿಯ ದೇವರಿಂದ ಕರೆಯಲ್ಪಟ್ಟವನು, ಆರಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು, ಒಂದು ಪ್ರವಾದಿಯಾಗಿ ನೇಮಿಸಲ್ಪಟ್ಟವನು. ಒಂದು ವ್ಯಕ್ತಿಯ ಮೇಲೆ ಅಭಿಷೇಕ ಇದೆ ಅಂತ ಹೇಳಿದ್ರೆ, ದೇವರ ಕರೆಯುವಿಕೆ ಅಂತ ಹೇಳಿದ್ರೆ, ಮುಂದಿನ ಜೀವಿತದಲ್ಲಿ, ಮುಂದಿನ ಭವಿಷ್ಯದಲ್ಲಿ ಅವನ ದೇವರ ಸೇವೆ ಕುರಿತಾಗಿ ಒಂದು ದೇವರ ದೊಡ್ಡ ಯೋಜನೆಗಳು ಅವನ ಜೀವಿತದಲ್ಲಿ ಇರ್ತದೆ. ಹಲ್ಲೆಲೂಯಾ. ದೇವರ ಪ್ಲಾನ್ಗಳಿರ್ತದೆ. ಪ್ರೈಸ್ ಗಾಡ್. ಇವತ್ತು ನಮ್ಮ ಮೇಲೆ ಒಂದು ಅಭಿಷೇಕ ಇದೆ, ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಅಂದರೆ ನಮ್ಮ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ ಶಕ್ತವಾದ ಸೇವೆ ಇರ್ತದೆ, ಬಲವಾದ ಸೇವೆ. ಹಲ್ಲೆಲೂಯಾ. ಆತ್ಮಗಳ ಆದಾಯ ಮಾಡುವಂಥದ್ದು, ಸುವಾರ್ತೆ ಸೇವೆ ಮಾಡುವಂಥದ್ದು, ಪ್ರೈಸ್, ಆತ್ಮಗಳನ್ನು ಗೆಲ್ಲುವಂಥದ್ದು, ದೆವ್ವವನ್ನು ಬಿಡುಗಡೆ ಮಾಡುವಂಥದ್ದು, ಮಾಟಮಂತ್ರ ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದು, ದುರಾತ್ಮವನ್ನು ಬಿಡುಗಡೆ ಮಾಡುವಂಥದ್ದು, ಅವನ ಕ್ರಿಸ್ತನ ಕಡೆಗೆ ನಡೆಸುವಂಥದ್ದು. ಪ್ರೈಸ್ಗ. ಬೆಂಕಿಯ ಬಾಳಗೆ ಹೋಗೋನು ಎಳೆದು ರಕ್ಷಿಸುವಂಥದ್ದು. ನಮ್ಮ ತಲೆ ಮೇಲೆ, ನಮ್ಮ ಮೇಲೆ ಆ ಅಭಿಷೇಕ, ಆ ಕಾಲಿಂಗ್ ಇರ್ತದ್ರಿ. ಹಲ್ಲೆಲೂಯಾ. ಇವನ ಮೇಲೆ ದೇವರ ಕರೆಯುವಿಕೆ. ಅವನು ಮಲಗಿದ್ದಾನೆ, ಆದರೆ ಎದ್ದು ಊಟ ಮಾಡಿ ಹೊರಡು, ನೀವು ಪ್ರಯಾಣ ಮಾಡಬೇಕಾದ ದಿನ ಬಹಳ ಇದೆ, ಮಾಡಬೇಕಾದ್ದು ಬಹಳ ಇದೆ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ಪರಿಶುದ್ಧಾತ್ಮನು ಹೇಳ್ತಾರೆ, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಏನು ಬೇಕು ಊಟ ತಿಂಡಿ ಮಾಡಿ ಆರಾಮಾಗಿ ಮಲಗ್ತಾ ಇರೋದಾದರೆ, ಇವತ್ತು ಪರಿಶುದ್ಧಾತ್ಮ ನಿಮಗೆ ಹೇಳ್ತಾ ಇದ್ದಾರೆ, ನಿನ್ನ ಭವಿಷ್ಯದಲ್ಲಿ ಒಂದು ಪ್ರಯಾಣ ನಿನಗುಂಟು. ಹಲ್ಲೆಲೂಯಾ. ಹೇಳಿ, ನನ್ನ ತಲೆ ಮೇಲೆ, ನನ್ನ ಮೇಲೆ ಒಂದು ದೇವರ ಕರೆಯುವಿಕೆ ಇದೆ. ನನ್ನ ಮೇಲೆ ಒಂದು ಕರೆಯುವಿಕೆ ಇದೆ. ನನ್ನ ಮೇಲೆ ದೇವರ ಅಭಿಷೇಕ ಇದೆ. ನನ್ನ ಮೇಲೆ ದೇವರೊಂದು ದೊಡ್ಡ ಯೋಜನೆ ಇದೆ. ನನ್ನ ಮೇಲೆ ಒಂದು ದೊಡ್ಡ ದೇವರ ಚಿತ್ತ ಇದೆ. ಆ ಚಿತ್ತವನ್ನ, ಆ ಯೋಜನೆಯನ್ನ ನಾನು ನೆರವೇರಿಸಲು ಊಟ ಮಾಡಿ, ರೊಟ್ಟಿ ತಿಂದು, ಚಪಾತಿ ತಿಂದು, ಏನೇನು ತಿನ್ಬೇಕು ಎಲ್ಲ ತಿಂದು, ನೀರು ಕುಡಿದು ನಾನು ಬಲಗೊಂಡು ಎದ್ದು ಹೊರಡಬೇಕಾಗಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಎಲಿಯನ್ನು ಮಲಗಿದಾಗೆ ಮಲ್ಕೋಬಾರದು. ಮುಂದಿರದ ಯೋಜನೆ ಇಲ್ಲ, ಪ್ಲಾನ್ ಇಲ್ಲದೆ ಮಲ್ಕೊಂಡ, ಚಿಂತನೆ ಇಲ್ಲ ಮುಂದೆ ಹೋಗ ಆ ಕಡೆಗೆ. ಯಾಕೆ? ಪ್ರಾಣವನ್ನೇ ತಕ್ಕೊಂಡ್ಮೇಲೆ, ಇನ್ನು ಪ್ರಾಣವನ್ನೇ ತಕ್ಕೊಂಡ್ಮೇಲೆ ಇನ್ನೇನು ಮಾಡಬೇಕಾಗಿದೆ ಅವನು? ಇನ್ನೇನು ಮುಗೀತು, ದಿ ಎಂಡ್ ಅಂತೇಳಿ ಎಲ್ಲ ಸಮಸ್ತವು ಮುಗೀತು, ಎಲ್ಲವೂ ಅಂತ್ಯ. ಇನ್ನೇನು ಮಾಡಬೇಕಾಗಿದೆ? ಇಲ್ಲ ಪ್ರಿಯ ಜನರೇ, ನಾವು ಸೋತು ಹೋಗುವಂಥ ಸಮಯಗಳಲ್ಲಿ, ನಾವು ಬಿದ್ದುವಂಥ ಸಮಯದಲ್ಲಿ ನಾವು ದೇವರಲ್ಲಿ ಬಲಗೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ನಾನು ಹೇಳ್ತೇನೆ, ಯೋಶುವ ಪಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಅವನು ಭಯಪಟ್ಟ. ಏನು? 3 ರಾಜರುಗಳು, 3 ದೇಶರು ಒಟ್ಟಿಗೆ ಯುದ್ಧಕ್ಕೆ ಬಂದಿದ್ದಾರೆ. 2 ಪೂರ್ವಕಾಲ ವೃತ್ತಾಂತ 22 1-2-3 ವಾಕ್ಯ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗುನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿ ಇರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೆದಿ ಎನಿಸಿಕೊಳ್ಳುವ ಅಚನೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಆಮೆನ್. ನೋಡಿ, 3 ದೇಶದ ರಾಜರುಗಳು, ಮಹಾಸಮೂಹ ಇವನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದೆ. ಈಗ ಯುದ್ಧಕ್ಕೆ ಬಂದ ಮೇಲೆ ಇವನೇನು ಮಾಡ್ತಾರೆ? ರಾಜನನ್ನ ಕೊಲ್ತಾರೆ. ವಿರೋಧಿಯ ಪಾಳಕ್ಕೆ ಟಾರ್ಗೆಟ್ ಯಾರಂದ್ರೆ ಲೀಡರ್. ಹಾಗಾದ್ರೆ ಯೆಹೋಷಾಫಾಟನಿಗೆ ಗೊತ್ತಿದೆ, ಇಷ್ಟು 3 ದೇಶದ ರಾಜರುಗಳು ಮಹಾಸಮೂಹ ಬಂದು ನನಗೆ ವಿರುದ್ಧವಾಗಿ ಬಂದಿದೆ ಅಂದರೆ ಅವರು ಮೊದಲು ಕೊಲ್ಲದೆ ನನ್ನನ್ನು. ಅವನು ಎದುರೇನು ಮಾಡ್ತಾನೆ? ದೇವರನ್ನು ಆಶ್ರಯಿಸಿಕೊಳ್ತಾನೆ. ಇವತ್ತು ದೇವರ ಮಕ್ಕಳುಗಳು ಭಯ ಉಂಟಾಗುವಂಥ ಸನ್ನಿವೇಶ ಬಂದಾಗ, ಅಥವಾ ಸೋಲುವಂಥ ಸನ್ನಿವೇಶ ಬಂದಾಗ, ಅಥವಾ ನಾವು ಏನು ಆಗ್ತಾ ಇದೆ ಎಂಬಂಥ ಸನ್ನಿವೇಶ ಬಂದಾಗ, ಆ ಪರಿಸ್ಥಿತಿ ನಮ್ಮ ಒಳಗಡೆ ಆಗ್ತಾ ಇದೆ ಅಂತ ಹೇಳುವಾಗ ಯೆಹೋಷಾಫಾಟನು ದೇವರನ್ನು ಆಶ್ರಯಿಸಿಕೊಂಡಾಗೆ ನಾವು ದೇವರನ್ನು ಆಶ್ರಯಿಸಿಕೊಳ್ಬೇಕು. ಹಲ್ಲೆಲೂಯಾ. ನೋಡಿ, ಯೆಹೋಷಾಫಾಟ ದೇವರನ್ನು ಆಶ್ರಯಿಸಿಕೊಂಡ, ಹೆದರ್ಕೊಂಡ, ಅಂದ್ರೆ ನನ್ನ ಕೊಂದಾಕ್ತಾರೆ, ಯುದ್ಧಕ್ಕೆ ಬಂದಿದ್ದಾರೆ, ನನ್ನ ನಾಶ ಮಾಡ್ತಾರೆ, ಕೊಂದಾಕ್ತಾರೆ ಅಂತೇಳಿ ಅವನು ಭಯಪಟ್ಟು ದೇವರನ್ನು ಆಶ್ರಯಿಸಿಕೊಂಡು ಎಲ್ಲರಿಗೂ ಉಪವಾಸ ಪ್ರಾರ್ಥನೆ ಮಾಡಬೇಕೆಂದು ಪ್ರಕಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಅವನು ದೇವರನ್ನು ಆಶ್ರಯಿಸಿಕೊಂಡನು, ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದ್ನು, ಅಲ್ಲಿ ದೇವರ ಚಿತ್ತ, ದೇವರ ಕಾರ್ಯಗಳು ಪ್ರಕಟ ಆಗ್ತಾ ಇದೆ. ನಾನು ಹೇಳ್ತೇನೆ ಪ್ರಿಯ, ನಿಮ್ಮ ಜೀವಿತಗಳಲ್ಲಿ ಸೋಲುವಂಥ ಸನ್ನಿವೇಶಗಳು ಬಂದಾಗ,
ಭಯಪಡುವಂಥ ಸನ್ನಿವೇಶಗಳು ಬಂದಾಗ, ನನ್ನ ಪ್ರಾಣ ಹೋಗ್ತಾ ಎಂಬಂಥ ಸನ್ನಿವೇಶಗಳು ಬಂದಾಗ ನಾವೇನು ಮಾಡಬೇಕಂದ್ರೆ ಅಂಥ ಸಮಯದಲ್ಲಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಇಕ್ಕಟ್ಟುಗಳು ಬಂದಾಗ, ಶೋಧನೆಗಳು ಬಂದಾಗ, ನಮ್ಮ ಪರಿಸ್ಥಿತಿ ಹದಗೆಡ್ತಾ ಇದೆ, ನಮಗೆ ವಿರುದ್ಧವಾಗಿ ಯಾವುದೋ ಒಂದು ಸೈನ್ಯ ಬರ್ತಾ ಇದೆ, ನಮಗೆ ವಿರುದ್ಧವಾಗಿ ಯಾವುದೋ ಒಂದು ವ್ಯಕ್ತಿ ಎದ್ದಿದ್ದಾನೆ, ನಮಗೆ ವಿರುದ್ಧವಾಗಿ ಒಂದು ಗುಂಪು ಎದ್ದಿದೆ ನಮ್ಮನ್ನು ನಾಶ ಮಾಡಲಿಕ್ಕೆ, ನಮಗೆ ವಿರುದ್ಧವಾಗಿ ಮಂತ್ರಗಳು ಎದ್ದಿದ್ದಾರೆ, ಮಂತ್ರವಾದಿಗಳು ಎದ್ದಿದ್ದಾರೆ, ನಮ್ಮ ನಾಶ ಮಾಡಲಿಕ್ಕೆ ಎದ್ದರೆ ಅಂತ ಹೇಳಿದ್ದಾರೆ. ನಾವು ಭಯಪಡಬಾರ್ದು, ಹೆದರಬಾರ್ದು. ಅವರು ಎದುರಿದ್ದಾರೆ, ಭಯಪಟ್ಟಿದ್ದಾರೆ, ಆದರೆ ನಮಗೆ ಅವರು ಮಾದರಿಯಾಗಿದ್ದಾರೆ. ಮಾದರಿ ಮೀನ್ಸ್ ಎಕ್ಸಾಂಪಲ್ ಆಗಿದ್ದಾರೆ. ಆದರೆ ಪರಿಶುದ್ಧಾತ್ಮದಿಂದ ನೀವು ಭಯಪಡಬಾರ್ದು. ಹಲ್ಲೆಲೂಯಾ. ನಾವು ಭಯಪಡದೆ ದೇವರನ್ನು ಆಶ್ರಯಿಸಿಕೊಂಡು ನಾವು ಉಪವಾಸ ಪ್ರಾರ್ಥನೆ ತೊಡಗಿಕೊಂಡಾಗ ಆ ಸ್ಥಳದಲ್ಲಿ, ಆ ವ್ಯಕ್ತಿಗಳ ಮೇಲೆ, ನಮ್ಮ ವಿರೋಧಿ ಪಾಳ್ಯದಲ್ಲಿ ದೇವರ ಚಿತ್ತ, ದೇವರ ಕಾರ್ಯ ಶಕ್ತವಾಗಿ ಪ್ರಕಟ ಆಗುತ್ತೆ. ಹಲ್ಲೆಲೂಯಾ. ಮತ್ತೆ 12ನೇ ವಾಕ್ಯ ಹೇಳ್ತಾ ಇದೆ, ಅದರಲ್ಲಿ 12ನೇ ವಾಕ್ಯ ಓದಿ. 2 Kings 20:12. ನಮ್ಮ ದೇವರೇ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ, ಅವರನ್ನು ದಂಡಿಸದೆ ಬಿಡುವಿಯೋ, ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ, ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲ. ಒಪ್ಪಿಕೊಳ್ತಾನೆ, ದೇವರೇ ನಮಗೆ ವಿರುದ್ಧವಾಗಿ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲ ಇಲ್ಲ ದೇವರೇ. ಯೋಷಾಫಾಟ ಒಪ್ಪಿಕೊಳ್ತಾ ಇದ್ದಾನೆ, ದೇವರನ್ನ ಆಶಿಸಿಕೊಳ್ತಾನೆ, ತಾನು ಇದ್ದಂತ ಬಲತೆಯನ್ನು ದೇವರ ಬಳಿಯಲ್ಲಿ ಇರ್ತಾನೆ. 2 ಪೂರ್ವದಂತ 2 Chronicles. ನಮ್ಮ ದೇವರೇ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ, ಅವರನ್ನು ದಂಡಿಸದೆ ಬಿಡುವಿಯೋ, ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ, ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲ ಇಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನೋಡಿ, ಏನು ಮಾಡಬೇಕೆಂಬುದು ತಿಳಿಯದು, ಗೊತ್ತಿಲ್ಲ ಹೇಳ್ತಾರೆ. ಒಪ್ಕೊಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಮುಂದೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಆಮೇಲೆ ಪ್ರಾರ್ಥಿಸಿದನು ಎಂದು ಪ್ರಾರ್ಥಿಸಿದರು. ನೋಡಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ದೇವ್ರೆ, ನಮಗೆ ಭಯ ಆಗ್ತಾ ಇದೆ. ಪ್ರೈಸ್ ಗಾಡ್. ಏನ್ ಮಾಡ್ಬೇಕು ದಾರಿ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ ದೇವ್ರೆ. ನೀವೇ ನಮಗೆ ಎಲ್ಲ ಸ್ವಾಮಿ, ನೀವೇ ನಮ್ಮ ಸರ್ವಸ್ವ, ನೀವೇ ನಮಗೆ ಬಲ ಕೊಡಬೇಕು, ನೀವೇ ನಮಗೆ ಜಯ ಕೊಡಬೇಕು, ನೀವೇ ನಮ್ಮನ್ನು ಕಾಪಾಡಬೇಕು ಅಂತೇಳಿ ದೇವರನ್ನ ಆಶ್ರಯಿಸಿಕೊಂಡವನಾಗಿ, ತನ್ನ ಬಲತೆಯನ್ನು ದೇವರ ಮುಂದೆ ಒಪ್ಪಿಕೊಂಡವನಾಗಿ ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆಶ್ರಯಿಸಿಕೊಳ್ತಾ ಇದ್ದಾನೆ. ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲರೂ ತೊಡಗಿಕೊಂಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ಪರಿಶುದ್ಧಾತ್ಮ ಹೇಳ್ತಾರೆ, ನಿಮ್ಮ ಜೀವಿತಗಳಲ್ಲಿ ಶೋಧನೆಗಳು ಬಂದಾಗ, ಬಲತೆಗಳು ಬಂದಾಗ, ಪರಿಸ್ಥಿತಿಗಳು ಹದಗೆಡುವಾಗ ನೀವು ಭಯಪಡಬಾರದು. ಪ್ರೈಸ್ ಗಾಡ್. ನಮಗಾಗಿ ಈ ನಮ್ಮ ಇಕ್ಕಟ್ಟುಗಳಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಒಬ್ಬ ವಿಶೇಷ ಸಹಾಯಕನಿದ್ದಾನೆ ಎಂಬಂತ ಆ ನಂಬಿಕೆ ನಮಗಿರಬೇಕು. ಹಲ್ಲೆಲೂಯಾ. ನಮ್ಮ ಇಕ್ಕಟ್ಟುಗಳ ಸಮಯದಲ್ಲಿ, ಬಲತೆಗಳ ಸಮಯದಲ್ಲಿ, ಹೋರಾಟಗಳ ಸಮಯದಲ್ಲಿ, ಕಷ್ಟಗಳ ಸಮಯದಲ್ಲಿ ನಮಗೆ ಸಹಾಯ ಮಾಡೋದಕ್ಕೆ ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಒಬ್ಬರು ಇದ್ದಾರೆ. ಓದಿ ಕೀರ್ತನೆ 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ನೋಡಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಆತನು ಇಕ್ಕಟ್ಟಿನ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಯಾರಿಗೆ? ಇಕ್ಕಟ್ಟುಗಳಲ್ಲಿ ಆಶ್ರಯಿಸಿಕೊಂಡಾಗ. ನಮಗೆ ಬಂದಂತೆ ಇಕ್ಕಟ್ಟುಗಳಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಪ್ರತಿಯೊಬ್ಬರ ಜೀವಿತದಲ್ಲಿ ಇಕ್ಕಟ್ಟು ಬರುತ್ತೆ, ಕಷ್ಟ ಬರುತ್ತೆ, ಪ್ರಾಣ ಹೋಗುವಂತ ಸನ್ನಿವೇಶಗಳು ಬಂದೇ ಬರುತ್ತೆ. ನೋಡಿ, ಶತ್ರು ದೇವರ ಮಕ್ಕಳ ಪ್ರಾಣದ ಮೇಲೆ ಹೋರಾಡ್ತಾ ಇರ್ತಾನೆ, ಪ್ರಾಣವನ್ನು ನಷ್ಟಪಡಿಸಲಿಕ್ಕೆ, ಅವರನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರ್ತಾನೆ. ಪ್ರೈಸ್ ಗಾಡ್. ಅದು ನಮಗೆ ಗೊತ್ತಾಗ್ತದೆ. ಅಂಥ ಟೈಮ್ಗಳಲ್ಲಿ, ಅಂಥ ಇಕ್ಕಟ್ಟುಗಳ ಸಮಯದಲ್ಲಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಯೋಷಾಫಾಟನ್ನು ಆಶ್ರಯಿಸಿಕೊಂಡ ಹಾಗೆ, ನನ್ನ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇವೆ ದೇವರೇ ಅಂತೇಳಿ ಪ್ರೈಸ್ ಗಾಡ್ ಆಶ್ರಯಿಸಿಕೊಂಡು ಉಪವಾಸ ಪ್ರಾರ್ಥನೆ ತೊಡಗಿಕೊಂಡಿದ್ದಾನೆ. ಪ್ರೈಸ್ ಗಾಡ್. ಆಗ ಅವನಿಗೆ ದೇವರೊಂದು ವಿಶೇಷವಾದ ಸಹಾಯ ಉಂಟಾಗ್ತದೆ. ಇಕ್ಕಟ್ಟಿನ ವಿಶೇಷವಾದ ಸಹಾಯ ಬರ್ತದೆ. ಅವನು ಎಲಿಯಾದಾಗ ಹೇಳ್ಬೋದಾಯ್ತು, ದೇವರೇ ಎಲ್ಲ ವಿರುದ್ಧವಾಗಿ ಬಂದಿದೆ, ನನಗೆ ಸಾಕಾಯ್ತಪ್ಪ, ನನಗೆ ಭಯ ಆಗ್ತದೆ, ನನ್ನ ಪ್ರಾಣ ತೆಗೆದುಬಿಡು ದೇವರೇ. ಅವರು ಪ್ರಾಣ ತೆಗೆದ ಬದಲು ಯಾರು ಹೇಳಿದ್ರು? ಸೌಲ ಹೇಳಿದ. ಸುನ್ನತಿಲ್ಲದ ಅವರು ನನ್ನ ಪ್ರಾಣ ತೆಗೆಯ ಬದಲು ನನ್ನ ಆಯುಧವನ್ನು ಹೊರುವಂಥ ಸೇವಕನೇ, ಆಯುಧವಾಹಕನೇ, ನನ್ನನ್ನು ಕೊಂದುಬಿಡು ನೀನು. ಅವರು ಕೊಲ್ಲೋದು ಬೇಡ, ಅವ್ರು ಸುನ್ನತಿಲ್ಲದವರನ್ನು ಕೊಲ್ಲಬಾರ್ದು, ನೀನನ್ನು ಕೊಂದುಬಿಡು, ಕೊಂದಾಕು ಸೌಲ ಹೇಳಿದ. ಆದರೆ ಅವನು ಕೊಂದನ ಇಲ್ಲ, ಅವನು ಕೊಲ್ಲಿಲ್ಲ. ಲಾಸ್ಟ್ ಏನು ಮಾಡ್ತಾನೆ? ಸೌಲನ್ನು ಈಟಿ ತೆಗೆದು ತನಗೆ ತಾನೇನು ಮಾಡ್ತಾನೆ? ಚುಚ್ಕೊಳ್ತಾನೆ. ಅವನು ಸೂಸೈಡ್ ಮಾಡಿಕೊಳ್ತಾನೆ. ಆ ಈಟಿ ಮೇಲೆ ಬಿದ್ದು ಅವನು ಸಾಯ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆಂದರೆ, ಪ್ರಾಣ ಹೋಗುವಂಥ ಸನ್ನಿವೇಶಗಳು ಬಂದಾಗ, ಬಲಹೀನತೆಗಳು ಬಂದಾಗ, ಶೋಧನೆಗಳು ಬಂದಾಗ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಅಯ್ಯೋ, ನನ್ನ ಪ್ರಾಣ ತೆಗೆದುಬಿಡು ದೇವರು, ಸಾಕಾಯಿತು ದೇವರು ಹೇಳಬೇಕು. ನಿಮ್ಮ ಬಾಯಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ನನಗೆ ಸಾಕಾಗಿ ಹೋಗಿದೆ, ಸಾಕಾಯಿತು. ಇಲ್ಲ, ನಮ್ಮ ಬಲಹೀನತೆಯಲ್ಲಿ ದೇವರ ಬಲವು ಪರಿಪೂರ್ಣ ಸಾಧಕವಾಗುತ್ತೆ. ಹಲ್ಲೆಲೂಯಾ. ನಾವು ಎಷ್ಟೇ ಬಲಹೀನರಾಗಿರಲಿ, ದೇವರ ಬಲ ನಮಗೆ ಪರಿಪೂರ್ಣ ಸಾಧಕವಾಗುತ್ತೆ. ನನಗೊಂದು ನಂಬಿಕೆ ಇರಬೇಕು,
ನಾನು ಎಷ್ಟು ಬಲನಾಗ್ತೀನಿ ಅಷ್ಟೇ ನನ್ನ ದೇಹದಲ್ಲಿ ದೇವರ ಬಲ ಕಾರ್ಯ ಸಾಧಿಸುತ್ತೆ, ದೇವರ ಶಕ್ತಿ ನನ್ನ ಆವರಿಸಿಕೊಳ್ಳುತ್ತೆ, ದೇವರ ಆತ್ಮ ನನ್ನ ಬಲಪಡಿಸಿ ನಡೆಸ್ತಾನೆ ಎಂಬಂತ ಆ ನಂಬಿಕೆ, ಆ ಭರವಸೆ, ನಿರೀಕ್ಷೆ, ಧೈರ್ಯ ನಮಗಿರಬೇಕು. ಹಲ್ಲೆಲೂಯಾ. 2 ಕೊರಿಂಥ 12:9 ಓದಿ. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ನೋಡಿ, ಬಲಹೀನತೆಗಳು ಬಂದಾಗ ದೇವರ ಬಲ ಪೂರ್ಣ ಸಾಧಕವಾಗುತ್ತೆ. ಹೇಳಿ, ನನ್ನ ಬಲಹೀನತೆಯಲ್ಲಿ ದೇವರ ಬಲವು ಪರಿಪೂರ್ಣ ಸಾಧಕವಾಗುತ್ತೆ. ಹಲ್ಲೆಲೂಯಾ. ಮತ್ತೆ ಯಾಕೆ ಸಾಕಾಯ್ತು ಅಂತ ಹೇಳಬೇಕು? ಮತ್ತೆ ಯಾಕೆ ನನ್ನ ಪ್ರಾಣ ತೆಗೆದುಕೊಂತ ಹೇಳಬೇಕು? ಸೊಲ್ಯೂಷನ್ ಇದೆ ಅದಕ್ಕೆ. ಪ್ರೈಸ್ ಗಾಡ್. ಎಂಥ ಸನ್ನಿವೇಶ ಬಂದರೂ ಕೂಡ, ಎಂಥ ಪರಿಸ್ಥಿತಿ ಬಂದರೂ ಕೂಡ, ಆ ಪರಿಸ್ಥಿತಿಯಿಂದ ಆ ವ್ಯಕ್ತಿಯ ಮೇಲೆ ತರಲಿಕ್ಕೆ ದೇವರ ವಾಕ್ಯ ಶಕ್ತವಾಗಿದೆ. ಹಲ್ಲೆಲೂಯಾ. ದೇವರ ಸಮಯ ಬರುವ ಮೊದಲೇ ನನ್ನ ಪ್ರಾಣ ತೆಗೆದುಕೊಂಡು ದೇವರು ಹೇಳಬಾರ್ದು. ದೇವರೇ ನಾ ಸಾಯ್ತೇನೆ ದೇವರು ಹೇಳಬಾರ್ದು. ನನಗೆ ಸಾಕಾಯ್ತು ದೇವರು ಹೇಳಬಾರ್ದು. ಪ್ರೈಸ್ ಗಾಡ್. ದೇವರ ದರ್ಶನ ಇರುವಂಥ ವ್ಯಕ್ತಿ ಯಾವತ್ತೂ ಕೂಡ ಹೇಳಲ್ಲ ನಾ ಸಾಯ್ತೇನೆ ಎಂಬುದಾಗಿ. ನಾನು ಸಾಯುವುದಿಲ್ಲ ಅಂತ. ಯಾಕೆ? ನನ್ನ ಮೇಲೆ ದೇವರ ಕರೆಯುವಿಕೆ, ನನ್ನ ಮೇಲೆ ದೇವರ ಚಿತ್ತ ಇದೆ, ನನ್ನಲ್ಲಿ ಒಂದು ದರ್ಶನ ಇದೆ. ನಾನು ಸಾಯುವ ಮೊದಲು ದೇವರಿಗಾಗಿ ನಾ ಏನಾದರೂ ಮಾಡಲೇಬೇಕು. ಆಮೇಲೆ ನಾ ಸಾಯುವ ಒಳಗಾಗಿ ದೇವರ ಮಹಿಮೆಗಾಗಿ ಆತ್ಮಗಳನ್ನ ಕೋಟ್ಯಾಂತ ಆತ್ಮನ ಗೆಲ್ಲಲೇಬೇಕೆಂಬಂತ ಆ ಒಂದು ದರ್ಶನ ನನ್ನ ಒಳಗಡೆ ಇದೆ. ಆ ಯೋಜನೆ ನನ್ನ ಒಳಗಡೆ ಇದೆ. ಆ ಯೋಜನೆ ದರ್ಶನ ನನ್ನ ಒಳಗಡೆ ಇರುವಾಗ ನನಗೆ ಸಾಕಾಯ್ತು, ನನ್ನ ಪ್ರಾಣ ತೆಗೆದುಬಿಡು ದೇವರಂತ ನಾನು ಕೇಳೋದಿಲ್ಲ. ಯಾಕೆ? ಅಂತ ಟೈಮಲ್ಲಿ ದೇವರ ಬಲವನ್ನು ಆತುಕೊಳ್ತೇನೆ. ಯೋಷಾಫಾಟ್ ಆಶ್ರಯಿಸಿಕೊಂಡಾಗೆ ನೋಡಿ, ಯೋಷಾಫಾಟ್ ಆಶ್ರಯಿಸಿಕೊಂಡ, ದೇವರ ಬಲವನ್ನು ಆತುಕೊಂಡ, ದೇವರನ್ನು ಆತುಕೊಂಡ ಅವನು. ದೇವರು ಎಲ್ಲ ಆ 3 ದೇಶದ ಸೈನಿಕರಿಂದ, ರಾಜರಿಂದ ಯೋಷಾಫಾಟ್ ದೇವರು ರಕ್ಷಿಸಿ ಕಾಪಾಡ್ತಾರೆ. ಬಂದವರೆಲ್ಲ ನಾಶ ಆಗಿ ಹೋದ್ರು. ಯೋಷಾಫಾಟ್ ಏನಾಗಿದ್ದಾನೆ ಈಗ? ಅವನು ಕಿಂಗ್ ಆಗಿದ್ದಾನೆ, ರಾಜನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ನಾನೇ ಹೇಳ್ತೇನೆ, ಪರಿಸ್ಥಿತಿಗಳು ನಮ್ಮ ಮುಂದೆ ಏನೇ ಇರಲಿ, ಸಮಸ್ಯೆಗಳು ಏನೇ ಇರಲಿ, ಹೋರಾಟಗಳು ಎಂಥದಿರಲಿ, ಎಂಥ ವ್ಯಕ್ತಿ ನಮಗೆ ವಿರುದ್ಧವಾಗಿ ಬರಲಿ, ಯಾವ ಶಕ್ತಿಗಳು ಬರಲಿ, ಯಾವ ವ್ಯಕ್ತಿ ನಮಗೆ ವಿರುದ್ಧವಾಗಿ ನಿಲ್ಲಲಿ, ಯಾವಷ್ಟೇ ಮಂತ್ರವಾದ ನಮಗೆ ವಿರುದ್ಧವಾಗಿ ನಿಲ್ಲಿ, ಯಾವುದೇ ರೋಗದ ಶಕ್ತಿ ನಮಗೆ ವಿರುದ್ಧವಾಗಿ ಬರಲಿ, ನಾವು ದೇವರನ್ನು ಆಶ್ರಯಿಸಿಕೊಂಡಾಗ ದೇವರು ಎಲ್ಲ ವಿಷಯ ನಮಗೆ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾನೇನು ಹೇಳ್ತೇನೆ ಅಂದರೆ, ದೇವರ ವಾಕ್ಯದಲ್ಲಿ ನೀವು ಆಸಕ್ತಿ ಉಳ್ಳವರಾಗಿರಬೇಕು, ಗಮನ ಉಳ್ಳವರಾಗಿರಬೇಕು. ಪ್ರೈಸ್ ಗಾಡ್. ಅಂತ ವ್ಯಕ್ತಿ ಜೀವಿತ ದೇವರು ಬಲವಾದ ಕಾರ್ಯ ಮಾಡ್ತಾನೆ. ಪರಿಶುದ್ಧಾತ್ಮ ಮಾತನಾಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ನಮ್ಮ ದೇವರು ಬಲಪಡಿಸ್ತಾ ಇದ್ದಾರೆ. ನಾವು ಎಲ್ಲಿ ಕೂಡ ಸೋತು ಹೋಗಬಾರ್ದು, ಎಲ್ಲೂ ಕೂಡ ನಿರಾಶರಾಗಬಾರ್ದು, ಎಲ್ಲೂ ಕೂಡ ಕುಂದಿ ಹೋಗಬಾರ್ದು, ಯಾವುದಕ್ಕೂ ನಾವು ಭಯ ಪಡಬಾರ್ದು. ಎಂಥ ಸನ್ನಿವೇಶ ದೇವರನ್ನು ಆಶ್ರಯಿಸಿಕೊಂಡಾಗ ಆ ದೇವರ ಬಲ, ದೇವರ ಕೃಪೆ ನಮ್ಮನ್ನು ಆತುಕೊಳ್ಳುತ್ತೆ. 2 ಕೊರಿಂಥ 12:9 ಓದಿ. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ನಾ ಬಲವುಳ್ಳವನಾಗಿದ್ದೇನೆ. ಆಮೇಲೆ ಹೇಳಿ ಹಲ್ಲೆಲೂಯಾ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಹೇಳಿ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ನಾ ಬಲವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲ ಹೇಳ್ತಾನೆ ಫಿಲಿಪ್ಪ 4:13 ಎಂತ ಮಾತು ಹೇಳ್ತಾನೆ, ಬ್ಯೂಟಿಫುಲ್. ಫಿಲಿಪ್ಪ 4:13 ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪೌಲ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ನಾವು ನಮ್ಮ ವೇದನೆಗಳು, ಶೋಧನೆಗಳು, ಕಷ್ಟಗಳು ಬಂದಾಗ ನಾವು ದೇವರ ಬಲವನ್ನು ಆತುಕೊಳ್ಬೇಕು. ಯಾವಾಗ ನಾವು ದೇವರ ಬಲವನ್ನು ಆತುಕೊಳ್ತೀವಿ, ದೇವರ ಬಲವನ್ನು ಆಶ್ರಯಿಸಿಕೊಳ್ತೇವೋ, ನಮ್ಮ ಒಳಗಡೆ ದೇವರ ಬಲವಾದ ಕಾರ್ಯವನ್ನು ಮಾಡುತ್ತೆ. ಹಲ್ಲೆಲೂಯಾ. ನಮ್ಮ ಮುಂದೆ ಎಷ್ಟೇ ಶಕ್ತವಾಗಿರುವಂಥ ವ್ಯಕ್ತಿ ಕೂಡ ಕೆಳಕ್ಕೆ ಅವನು ಮುಗ್ಗರಿಸಿ ಬೀಳ್ತಾನೆ. ನೋಡಿ, 3 ಜನ ರಾಜರು, 3 ದೇಶದವರು ಬಂದಿದ್ದು ಯೋಷಾಫಾಟಿನ ವಿರುದ್ಧವಾಗಿ ಎಲ್ಲ ನಾಶವಾದ. ಯಾಕೆ? ಯೋಷಾಫಾಟ ದೇವರನ್ನು ಆಶ್ರಯಿಸಿಕೊಂಡ.
ದೇವರನ್ನ ಆತುಕೊಂಡ, ಆತನನ್ನು ದೃಷ್ಟಿಸುವವರಾಗಿದ್ರು, ಎಲ್ಲ ಉಪವಾಸ ಪ್ರಾರ್ಥನೆ ಮಾಡುವವರಾಗಿದ್ರು. ಮಾತ್ರವಲ್ಲ, ಶಕ್ತವಾದ ಆರಾಧನೆ ಇತ್ತು, ಶಕ್ತವಾದ ಸ್ತುತಿ ಆರಾಧನೆ. ಇವತ್ತು ನಾನು ಹೇಳ್ತೇನೆ, ನಾವು ದೇವರನ್ನ ಆಶಿಸಿಕೊಳ್ಬೇಕು, ದೇವರನ್ನ ದೃಷ್ಟಿಸಬೇಕು, ಪ್ರಾರ್ಥನೆಗಳು ಉಪವಾಸ ಪ್ರಾರ್ಥನೆಗಳು ಮಾಡುವವರಾಗಿರಬೇಕು. ನೆಕ್ಸ್ಟ್ ಶಕ್ತವಾದ ಆರಾಧನೆ ಇರಬೇಕು. ಅಂಥವರ ಜೀವಿತದಲ್ಲಿ ನಿಮಗೆ ವಿರುದ್ಧವಾಗಿ ಎಂಥ ವೈರ್ಯ ಪಾಳೆ, ಎಂಥ ಶಕ್ತಿಯ ಕಾರ್ಯಗಳು, ವ್ಯಕ್ತಿಗಳು ಬಂದರೂ ಕೂಡ, ಎಂಥ ಸೈನ್ಯ ಬಂದರೂ ಕೂಡ ನಿಮ್ಮ ಮುಂದೆ ಅವು ಮುಗ್ಗರಿಸ್ತವೆ. ಹಲ್ಲೆಲೂಯ. ಅವರು ನಿಮ್ಮ ಮೇಲೆ ಜಯ ಹೊಂದಕ್ಕಾಗಲ್ಲ, ಆ ಶಕ್ತಿ ನಿಮ್ಮ ಮೇಲೆ ಜಯ ಹೊಂದಕ್ಕಾಗಲ್ಲ. ಅವ್ರು ನಿಮಗೆ ವಿರುದ್ಧವಾಗಿ ಏನು ಮಾಡೋಕ್ಕಾಗಲ್ಲ. ನಿಮಗೆ ಏನೆಲ್ಲ ಮಾಡ್ಬೇಕಂತ ಬರ್ತಾರೋ ಅದೆಲ್ಲವೂ ಅವರಿಗೆ ರಿವರ್ಸ್ ಆಗುತ್ತೆ. ನೋಡಿ, ಅವರೆಲ್ಲರೂ ಯೋಷಾಫಾಟನ ನಾಶ ಮಾಡ್ಬೇಕಂತ ಬಂದಿದ್ದು, ಅವರ ದೇಶವನ್ನ, ಅವರ ಸೈನಿಕರನ್ನು ನಾಶ ಮಾಡ್ಬೇಕಂತೇಳಿ. ನಾಶ ಆಗಿದ್ದೆಲ್ಲ ಯಾರು? ಅವರೇ. ನೋಡಿ, ಹೇಳ್ತಾನೆ ಪೌಲ, ನನ್ನನ್ನು ಬಲಪಡಿಸುವ ಕ್ರಿಸ್ತದುಕೊಂಡು ಎಲ್ಲವನ್ನು ಮಾಡೋ ಶಕ್ತನಾಗಿದ್ದೇನೆ. ಅಂದರೆ ಎಂಥ ಪರಿಸ್ಥಿತಿಯಲ್ಲಿ ದೇವರ ಬಲವನ್ನು ಆತುಕೊಂಡಾಗ, ದೇವರ ಶಕ್ತಿಯನ್ನು ಆತುಕೊಂಡಾಗ ಆ ದೇವರ ಶಕ್ತಿ ನಿಮ್ಮ ಒಳಗಡೆ ಕಾರ್ಯ ಮಾಡುತ್ತೆ. ನೋಡಿ, ಗೋಲಿಯಾತನ ಮುಂದೆ ಯಾರು ಕೂಡ ನಿಲ್ಲಿಲ್ಲ. ನಿಂತ್ರ? ಇಸ್ರೇಲ್ ಅರಸ ಸೌಲನ ಟೀಮ್ ನಿಲ್ಲಿಲ್ಲ, ಸೌಲನ ಸೈನಿಕರು ನಿಲ್ಲಿಲ್ಲ. ಕುರಿ ಕಾಯುವ ಒಬ್ಬ ದಾವಿದ ಎದುರಾಗಿ ನಿಲ್ತಾನೆ. ಹಲ್ಲೆಲೂಯ. ಯಾಕೆ ಅವನ ಎದುರಾಗಿ ನಿಲ್ತಾನೆ? ಅವನ ಒಳಗಡೆ ದೇವರ ಅಭಿಷೇಕವಿದೆ, ಅವನ ಒಳಗಡೆ ದೇವರ ಆತ್ಮನಿದ್ದಾರೆ, ದೇವರ ಬಲ ಇದೆ. ಮಾತ್ರವಲ್ಲ, ಸಿಂಹ ಕರಡಿ ಮೇಲೆ ಅವನಿಗೆ ಅನುಭವಗಳಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರೈಸ್ ಗಾಡ್. ಆ ಅನುಭವ, ಆ ಅಭಿಷೇಕ, ಆ ಧೈರ್ಯ, ಆ ಬಲ, ಮಾತು, ಅದೆಲ್ಲ ಬಿಡಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವನು ಹೇಳ್ತಾನೆ ಗೊತ್ತಾ, ನೀನಾದರೂ ಈಟಿ ಕತ್ತಿ ಬರ್ಜಗಳಿಂದ ಬರ್ತೀಯ, ನಾನಾದರೂ ನನ್ನ ಯೆಹೋವನ ದೇವರ ಹೆಸರಿನಲ್ಲಿ ಬರ್ತೇನೆ. ಓದಿ 1 ಸಾಮುವೇಲ 17:45 ವಾಕ್ಯ. ಆಗ ದಾವೀದನು ಗೋಲಿಯಾತನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೇಲೆ ಹೇಳ್ರಿ, ಅವನು ಈಟಿ ಕತ್ತಿ ಬರ್ಜಿಗಳ ಜೊತೆಗೆ ಬರ್ತಾ ಇದ್ದಾನೆ. ಪಕ್ಕ ಹೇಳಿ, ಗೋಲಿಯಾತ ಈಟಿ ಕತ್ತಿ ಬರ್ಜಿ ಸೈನ್ಯದೊಂದಿಗೆ ಬರ್ತಾ ಇದ್ದಾನೆ. ದಾವೀದನಾದರೂ ಈಟಿ ಇಲ್ಲ, ಕತ್ತಿ ಇಲ್ಲ, ಬರ್ಜಿ ಇಲ್ಲ. ಗೋಲಿಯಾತ ಹೇಳ್ತಾ ಇದ್ದಾನೆ, ನೀನು ನಾಯಿಗೆ ಹೊಡೆ ತರ ದೊಣ್ಣೆ ಜೊತೆ ಬರ್ತಾ ಇದೀಯ ಅಂತೇಳಿ. ಅವನು ಹೋಗಿದ್ದು ಕುರಿಗೆ ಮೇಯಿಸ್ಲಿಕ್ಕೆ ಇಟ್ಕೊಂಡಿದ್ದು ದೊಣ್ಣೆ ಕೈಲಿದೆ ಅಷ್ಟೇ, ಬಟ್ ಆ ದೊಣ್ಣೆಯಿಂದ ಏನು ಮಾಡೋಕ್ಕಲ್ಲ ಅವನು ಹೋಗಿದ್ದು. ಬಟ್ ದಾವೀದ ಹೋಗ್ತಾ ಇರೋದು ಒಂದೇ, ಇಸ್ರೇಲ್ ಭಟರು ವಾಕ್ಯ ಹೇಳ್ತದೆ, ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರ್ತಾರೆ. ಆಮೇಲೆ ಹೇಳ್ರಿ, ಅವನೋಗಿದ್ದು ಯೆಹೋವನ ನಾಮದೊಡನೆ ಹೋದ. ಗೋಲಿಯಾತನ ಮುಂದೆ ದೇವರನ್ನ ಆತುಕೊಂಡವನಾಗಿ ಹೋದ, ದೇವರನ್ನ ಆಶ್ರಯಿಸಿಕೊಂಡವನಾಗಿ ಹೋದ, ದೇವರ ಮೇಲೆ ನಂಬಿಕೆ ನಿರೀಕ್ಷಿಟ್ಟದು. ಏನು ಅವನ ನಂಬಿಕೆ ಹೇಗಿತ್ತು ಗೊತ್ತುಂಟಾ? ಇವತ್ತಿನ ದಿನ ನನ್ನ ದೇವರು ನನ್ನ ಕೈ ವಶಕ್ಕೆ ಒಪ್ಪಿಸಿಕೊಡ್ತಾರೆ. ಅವನ ಎದುರುಗಡೆ ಹೋಗುವಾಗಲೇ ಒಂದು ನಂಬಿಕೆ ಇತ್ತು ಅವನಿಗೆ. ಓದಿ ಮುಂದೆ ಅದೇ ವಾಕ್ಯನ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡ್ತಾನೆ. ನೋಡಿ, ದಾವೀದನ ನಂಬಿಕೆ ಏನು ಹೇಳಿ? ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಯಾರು ಹೇಳ್ತಾ ಇರೋದು? ದಾವೀದ. ಹಲ್ಲೆಲೂಯ. ಹಾಗಾದ್ರೆ ದಾವೀದ ಹೋಗ್ತಾ ಇರುವಾಗಲೇ ಅವನಿಗೊಂದು ನಂಬಿಕೆ ಇದೆ. ಇವತ್ತು ನಾ ನಂಬಿರುವ ದೇವರು, ನಾ ಆರಾಧಿಸುವ ದೇವರು ಗೋಲಿಯಾತನನ್ನ ನನ್ನ ವಶಕ್ಕೆ ಒಪ್ಪಿಸಿಕೊಡ್ತಾನೆ. ಆಮೇಲೆ ಹೇಳ್ರಿ, ನಿನ್ನ ಒಳಗೆ ಒಂದು ನಂಬಿಕೆ ಇರಲಿ. ನಿನಗೆ ವಿರುದ್ಧವಾಗಿ ಹೇಳುವಂಥ ಶಕ್ತಿಗಳ ಮೇಲೆ, ಪ್ರೈಸ್ ಗಾಡ್, ನಿನಗೆ ವಿರುದ್ಧವಾಗಿ ಬಂತ ಅಂಧಕಾರ ಶಕ್ತಿಗಳ ಮೇಲೆ, ನಿನಗೆ ವಿರುದ್ಧವಾಗಿ ಹೇಳುವಂಥ ವ್ಯಕ್ತಿಗಳ ಮೇಲೆ ನಿನಗೊಂದು ನಂಬಿಕೆ ಇರಬೇಕು. ಏನು ಗೊತ್ತಾ? ದೇವರನ್ನ ನಂಬಿಕೆ ಇರಬೇಕು. ಇವತ್ತು ಅವರನ್ನು ನನ್ನ ವಶಕ್ಕೆ ಒಪ್ಪಿಸಿಕೊಡ್ತಾರೆ. ಇವತ್ತು ಆ ಶಕ್ತಿಗಳು ಅಡಗುತ್ತೆ. ಇವತ್ತು ಆ ವ್ಯಕ್ತಿಗಳ ಬಲ ಮುರಿಯಲ್ಪಡುತ್ತೆ. ಇವತ್ತು ಅವರು ಸೋಲ್ತಾರೆ. ಇವತ್ತು ಅವರು ನೆಲಕ್ಕೆ ಮುಗ್ಗರಿಸ್ತಾರೆ. ಅವರ ದೇವರು ನಮ್ಮ ವಶಕ್ಕೆ ಕೊಡ್ತಾರೆ. ಅವರು ನಮ್ಮನ್ನ ಬಾಲ ಕೇಳ್ತಾನೆ, ಅವರು ನಮ್ಮನ್ನು ನಾಶ ಮಾಡಿಬಿಡ್ತಾರೆ. ಅವರು ಎಲ್ಲ ದೇಶದಲ್ಲಿ ಹಬ್ಬಿಕೊಂಡಿದ್ದಾರೆ, ಅವರು ನಮ್ಮನ್ನು ನಾಶ ಮಾಡಿಬಿಡ್ತಾರೆ. ಅವ್ರ ಮುಂದೆ ನಾವು ನಿಲ್ಲಕ್ಕಾಗಲ್ಲ. ಯಾರು? ಬಾಲಕ ಇಸ್ರಾಯೇಲಿಗೆ ವಿರುದ್ಧವಾಗಿ ಎದುರ್ತಾ ಇದ್ದಾನೆ ರಾಜ. ಬಾಲಕ ಹೇಳುವ ರೀತಿಯಲ್ಲ ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳನ್ನು ನೋಡಿ ಬಾಲಕ ಎದುರ್ತಾ ಇದ್ದಾನೆ. ಇವತ್ತು ನಮ್ಮನ್ನು ನೋಡಿ
ಪಕ್ಕದಲ್ಲಿ ಹೇಳಿ, ದೇವರ ಮಕ್ಕಳನ್ನ ನೋಡಿ ಮೋವಾಬ್ಯರ ರಾಜನಾದ ಬಾಲಾಕನು ಎದುರ್ತಾ ಇದ್ದಾನೆ. ನಿಮ್ಮನ್ನ ನೋಡಿ ಅಧಿಕಾರಿಗಳು, ಅರಸುಗಳು, ರಾಜರುಗಳು, ಆಫೀಸರ್ಸ್ಗಳು ಭಯ ಪಡಬೇಕು. ನೀವು ಭಯ ಪಡಬಾರ್ದು. ಅವತ್ತು ಇಸ್ರೇಲ್ ನೋಡಿ ಯಾರು ಭಯ ಪಟ್ರು? ಬಾಲಕ, ಮೋವಾಬ್ಯರ ಅರಸ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯ. ಇಸ್ರೇಲ್ ನೋಡಿ ಮೋವಾಬ್ಯರ ಅರಸ ಬಾಲಕ ಭಯ ಪಟ್ಟ. ಇವತ್ತು ನಮ್ಮನ್ನು ನೋಡಿ, ನಾವು ಮಂತ್ರವಾದಿ ನೋಡಿ ಭಯ ಅಲ್ಲ, ಮಂತ್ರ ಶಕ್ತಿಗಳು ನೋಡಿ ಭಯ ಅಲ್ಲ, ಯಾವುದೇ ವ್ಯಕ್ತಿಗಳನ್ನು ನೋಡಿ ಭಯ ಅಲ್ಲ. ನಮಗೆ ಭಯ ಬೇಕು ಒಂದೇ, ದೇವರ ಮೇಲೆ ಭಯ ಇರಬೇಕು. ನಮ್ಮ ಭಯ ಯಾರ ಮೇಲೆ ಹೇಳಿ? ಎಲ್ಲ ನಮ್ಮ ಭಯ ದೇವರ ಮೇಲೆ ಹೇಳಿ. ನನ್ನ ಭಯ ದೇವರ ಮೇಲೆ, ಈ ಲೋಕದ ಯಾವ ಶಕ್ತಿಗಳ ಮೇಲೆ ಅಲ್ಲ. ಯೇಸುವಿನ ನಾಮದಲ್ಲಿ ನನ್ನ ದೈವಿಕ ಭಯ ದೇವರ ಮೇಲೆ, ಯಾವುದೇ ವ್ಯಕ್ತಿಗಳ ಮೇಲೆ, ಯಾವುದೇ ಶಕ್ತಿಗಳ ಮೇಲೆ ಅಲ್ಲ. ಹಲ್ಲೆಲೂಯ. ದಾವೀದ ಭಯ ಪಡ್ತಿದ್ದು ದೇವರಿಗೆ ಮಾತ್ರ. ದಾವೀದ ಭಯ ಪಡ್ತಿದ್ದು ಬೇರೆ ಯಾರಿಗೂ ಭಯ ಪಡ್ತಿರ್ಲಿಲ್ಲ ಅವನು. ಹಲ್ಲೆಲೂಯ. ನೋಡಿ, ಅವ್ನು ಓದಿ ವಾಕ್ಯ, ಇವತ್ತು ನಿನ್ನ ವಶಕ್ಕೆ ಒಪ್ಪಿಸ್ಕೊ. ಅಲ್ಲಿಂದ ಓದಿ. ಆತನು ಈ ಹೊತ್ತು ನಿನ್ನನ್ನು, ಆತನದೇ ನಾನು ನಂಬಿರುವ ಆರೈಸುವ ದೇವರು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನನ್ನ ಕೈಗೆ ಒಪ್ಪಿಸಿ ಕೊಡ್ತಾನೆ. ನಾನು ನಿನ್ನನ್ನು ಕೊಂದು, ನೋಡಿ ಅವ್ರು ಹೇಳ್ತಾರೆ, ನಾನು ನಿನ್ನನ್ನು ಕೊಂದು. ಇವತ್ತು ನೀನು ನನ್ನನ್ನು ಕೊಲ್ಲಿಕ್ಕೆ ಬಂದಿದ್ದೀಯಲ್ವಾ? ನಮ್ಮ ಇಸ್ರೇಲ್ನ ಕೊಲ್ಲಿಕ್ಕೆ ಬಂದಿದೆಯಲ್ವಾ? ಇಲ್ಲ, ಇವತ್ತು ನಾನು ನಿನ್ನನ್ನು ಕೊಲ್ತೇನೆ. ಹಲ್ಲೆಲೂಯ. ಯೋಷಾಫಾಟನ್ನ ಕೊಲ್ಲಿಕ್ಕೆ ಬಂದರು. ಯಾರು ಕೊಲ್ಲಲ್ಪಟ್ರು? ಅವರೇ ಕೊಲ್ಲಲ್ಪಟ್ರು. ಇವತ್ತು ಇಸ್ರೇಲ್ನ ಕೊಲ್ಲಕ್ಕೆ ಬಂದಿದ್ದಾನೆ, ನಾಶ ಮಾಡಿ ಬಂದು. ಯಾರು? ಗೋಲಿಯತ. ಇವತ್ತು ಯಾರು ನಾಶ ಆಗ್ತಾ ಇದ್ದಾರೆ? ದಾವೀದಲ್ಲ, ಇಸ್ರೇಲ್ ಅಲ್ಲ, ಗೋಲಿಯತನೇ ನಾಶ ಆಗ್ತಾ. ನಾನು ಹೇಳ್ತೀನಿ, ಇವತ್ತೊಂದು ಪ್ರವಾದಿ ಸ್ವೀಕಾರ ಮಾಡಿ. ನಿಮ್ಮನ್ನು ನಾಶ ಮಾಡಬೇಕೆಂಬ ತೀರ್ಮಾನ ಉಳ್ಳವರು, ನಿಮ್ಮನ್ನು ನಾಶ ಮಾಡಬೇಕು, ನಿಮ್ಮನ್ನು ಹಾಳು ಮಾಡಬೇಕು, ನಿಮ್ಮ ಸಂಪತ್ತನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಭವಿಷ್ಯವನ್ನು, ನಿಮ್ಮ ಆಶೀರ್ವಾದಗಳನ್ನು, ನಿಮ್ಮನ್ನು ಹಾಳು ಮಾಡಬೇಕೆಂಬುದಾಗಿ ಇರುವವರು ಅವರು ನಾಶ ಆಗ್ತಾರೆ ಹೊರತು ನಿಮ್ಮನ್ನು ಅವರು ಟಚ್ ಮಾಡೋಕ್ಕಾಗಲ್ಲ. ಆಮೇಲೆ ಹೇಳ್ರಿ, ನಮ್ಮ ಮಕ್ಕಳನ್ನು ಮುಟ್ಟಕ್ಕಾಗಲ್ಲ, ನಿಮ್ಮ ಸಂತತಿಯನ್ನು ಮುಟ್ಟಕ್ಕಾಗಲ್ಲ, ನಿಮ್ಮ ಆಶೀರ್ವಾದನ ಮುಟ್ಟಕ್ಕಾಗಲ್ಲ, ನಿಮ್ಮ ಮನೆಯನ್ನು ನಾಶ ಮಾಡೋಕ್ಕಾಗಲ್ಲ, ನಿಮ್ಮ ಭವಿಷ್ಯವನ್ನು ನಾಶ ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ವಿರುದ್ಧವಾಗಿ, ನಮ್ಮ ಭವಿಷ್ಯಕ್ಕೆ ವಿರುದ್ಧವಾಗಿ ಯಾವ ಶಕ್ತಿಗಳನ್ನು ಅವರ ವಿರುದ್ಧವಾಗಿ ಕೇಡು ಮಾಡಲಿಕ್ಕೆ ನೋಡ್ಬೋದು. ಆದರೆ ಯಾವ ಕೇಡು ನಮ್ಮನ್ನು ಮುಟ್ಟದಾಗೆ, ಸಂಭವಿಸದಾಗೆ ನನ್ನ ದೇವರನ್ನ ಕಾಯ್ದು ಕಾಪಾಡಿ ನಡೆಸುವನಾಗಿರ್ತಾನೆ. ಯಾಕೆ? ಆತನೇ ನಮ್ಮ ಆಶ್ರಯ, ಬಂಡೆ, ಕೋಟೆ, ದುರ್ಗವಾಗಿರ್ತಾನೆ. ಹಲ್ಲೆಲೂಯ. ಇಲ್ಲಿ ಓದಿ ಮುಂದಕ್ಕೆ. ನಾನು ನಿನ್ನನ್ನು ಕೊಂದು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ, ನಿನ್ನ ತಲೆಯನ್ನು ಕಡಿದು ಹಾಕಿ, ಫಿಲಿಷ್ಟಿಯ ಸೈನ್ಯದ ಶವಗಳನ್ನು, ಫಿಲಿಷ್ಟಿಯರ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಮೃಗ ಪಕ್ಷಿಗಳ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲ್ಯರೊಳಗೆ, ಇದರಿಂದ ಇಸ್ರಾಯೇಲೊಳಗೆ ದೇವರು ಇರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವ, ಭೂಲೋಕದವರಿಗೆಲ್ಲ ತಿಳಿದು ಬರುತ್ತೆ. ಹಾಲೆಲೂಯ, ಹಾಲೆಲೂಯ. ಈ ಕಾರ್ಯ ನಡೆಯುವುದರಿಂದ ಇಡೀ ಭೂಲೋಕದವರಿಗೆಲ್ಲ ತಿಳಿದು ಬರುತ್ತೆ. ಇಸ್ರಾಯೇಲ್ ಒಳಗಡೆ ಒಬ್ಬ ದೇವರಿದ್ದಾನೆ. ಆಮೇಲೆ ಹೇಳ್ರಿ, ಒಂದು ದಿನ ತಿಳಿದು ಬರುತ್ತೆ, ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ, ನಮ್ಮ ಸೇವೆಯಲ್ಲಿ ದೇವರಿದ್ದಾನೆ. ಪಕ್ಕ ಹೇಳಿ, ನಿನ್ನಲ್ಲಿ ದೇವರಿದ್ದಾನೆ. ಹೇಳಿ, ನಿಮ್ಮ ಜೊತೆಗೆ ದೇವರಿದ್ದಾನೆ, ನಿನ್ನಲ್ಲಿ ದೇವರಿದ್ದಾನೆ, ನಮ್ಮ ಸಭೆಯಲ್ಲಿ ದೇವರಿದ್ದಾನೆ, ನಮ್ಮ ಸೇವೆಯಲ್ಲಿ ದೇವರಿದ್ದಾರೆ, ನಮ್ಮ ಕುಟುಂಬದಲ್ಲಿ ದೇವರಿದ್ದಾರೆ, ನನ್ನ ಮಕ್ಕಳ ಜೊತೆಯಲ್ಲಿ ದೇವರಿದ್ದಾರೆ, ನಮ್ಮ ಕೆಲಸ ಕಾರ್ಯದಲ್ಲಿ ದೇವರಿದ್ದಾರೆ, ನಮ್ಮ ಸೇವೆಯಲ್ಲಿ ದೇವರಿದ್ದಾರೆ. ಒಂದು ದಿನ ಇಡೀ ಲೋಕಕ್ಕೆ ಗೊತ್ತಾಗುತ್ತೆ. ಹಲ್ಲೆಲೂಯ. ಈಗಾಗಲೇ ನಮ್ಮ ಜೊತೆ ದೇವರಿದ್ದಂತ ಅನೇಕರಿಗೆ ಗೊತ್ತಾಗಿದೆ. ಪಕ್ಕದಲ್ಲಿ ಈಗಾಗಲೇ ನಮ್ಮ ಜೊತೆಯಲ್ಲಿ ದೇವರಿದ್ದಾರೆ ಎಂಬುದಾಗಿ ಅನೇಕರಿಗೆ ಗೊತ್ತಾಗಿದೆ. ಇವತ್ತು ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗುತ್ತೆ. ಹೇಳಿ, ಇನ್ನು ಮುಂದೆ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗುತ್ತೆ, ಎಲ್ಲ ದೇಶಗಳಿಗೆ ಗೊತ್ತಾಗುತ್ತೆ. ಎಲ್ಲ ದೇಶ ನನ್ನನ್ನು ಯೇಸುವನ್ನ ತಿಳ್ಕೊಳ್ಳುವ ಹಾಗೆ ದೇವರು ಮಾಡ್ತಾರೆ, ದೇವರು ಮಾಡೇ ಮಾಡ್ತಾರೆ. ಇದನ್ನ ಪ್ರವಾದಿನಾಗಿ ಸ್ವೀಕಾರ ಮಾಡಿ. ಹಲ್ಲೆಲೂಯ. ಕುರಿ ಕಾಯುವಂತ ದಾವೀದ, ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ ದಾವೀದರ ಜೊತೆಗೆ ದೇವರಿದ್ರೆ ಎಂಬುದಾಗಿ. ಹಲ್ಲೆಲೂಯ. ಕುರಿ ಕಾಯುವ ಮೋಶೆ, ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ ಮೋಶೆ ಸಂಗಡ ದೇವರಿದ್ರಂತೇಳಿ. ಹಲ್ಲೆಲೂಯ. ನೋಡಿ, ಮೋಶೆ ಹೇಳ್ತಾನೆ,
ನನ್ನ ಕೈಲಿ ಆಗಲ್ಲ ದೇವರೇ. ದೇವ್ರು ಹೇಳ್ತಾರೆ, ನಾನು ನಿನ್ನ ಜೊತೆಲಿ ಇರ್ತೇನಲ್ವಾ, ನಾನು ನಿನ್ನ ಜೊತೆಲಿ ಇರ್ತೇನಲ್ವಾ, ನೀನ್ ಯಾಕೆ ಆಗಲ್ಲ ಅಂತ ಹೇಳ್ತೀಯ? ಪಕ್ಕದಲ್ಲಿ ಹೇಳಿ, ಯಾವುದನ್ನ ಆಗಲ್ಲ ಅಂತ ಹೇಳ್ಬೇಡಿ, ಯಾವುದನ್ನ ಆಗಲ್ಲ ನನ್ನ ಕೈಲಿ ಅಂತ ಹೇಳ್ಬೇಡಿ. ದೇವ್ರು ಹೇಳ್ತಾರೆ, ನಾನೇ ನಿನ್ನ ಜೊತೆಲಿ ಇರ್ತೇನಲ್ವಾ, ಮತ್ತೆ ಯಾಕೆ ಆಗಲ್ಲ? ನನ್ನನ್ನು ಬಲಪಡಿಸುವ ಕ್ರಿಸ್ತ ಇದ್ದುಕೊಂಡು ಎಲ್ಲವನ್ನ ಮಾಡಲು ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಹೇಳ್ಬೇಕು, ದೇವರೇ ನನ್ನನ್ನು ಬಲಪಡಿಸುವ ನೀನು ಇದ್ದುಕೊಂಡು ನಾ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನನ್ನ ಕೈಲಿ ಆಗುವುದಿಲ್ಲ ಅನ್ನೋ ಮಾತೆ ಇಲ್ಲ ದೇವರೇ. ದಾವೀದ ಹೇಳಿದ್ನ, ಗೋಲಿಯತನ ಮುಂದೆ ಅನ್ನಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೌಲ ಹೇಳ್ತಾನೆ, ನೀನು ಅವನ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ. ಯಾರು? ರಾಜ, ಅಧಿಕಾರಿ ಇರುವವನು, ಹಣಬಲ ಇರುವವನು, ಜನಬಲ ಇರುವವನು, ಸ್ಥಾನಮಾನದಲ್ಲಿರುವಂತ ರಾಜ ಹೇಳ್ತಾನೆ, ನೀನು ಅವನ ಮುಂದೆ ನಿಲ್ಲಲಾರಿ, ನೀನು ಅವನ ಮುಂದೆ ಓದಿ. 17ರಲ್ಲಿ 1 ಸಾಮ್ಯರು 17, 32, 33. ದಾವೀದನು ಸೌಲನಿಗೆ ಆ ಫಿಲಿಸ್ಟಿಯರ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ ನೀನು ಅವನೊಡನೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ಕಾದಾಡಲಾರಿ. ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು. ಹಲ್ಲೆಲೂಯಾ. ಸೌಲ ಹೇಳ್ತಾನೆ, ನೀನು ಅವನ ಮುಂದೆ ನಿಲ್ಲಲಾರಿ. ಯಾರು ಹೇಳ್ತಾರೆ ಮಾತು? ರಾಜ. ಸೌಲ ಯಾರು? ಇಸ್ರಾಯೇಲ್ ರಾಜ, ಅಧಿಕಾರ ಇರುವವನು, ಹಣಬಲ ಇರುವವನು, ಜನಬಲ ಇರುವವನು, ಉನ್ನತ ಸ್ಥಾನಮಾನ ಪದವಿ, ಸೈನ್ಯವನ್ನು ಹೊಂದಿರುವವನು, ಜನ ಸೈನ್ಯ. ಅವನು ಹೇಳ್ತಾನೆ, ಅವನು ನಿಲ್ಲಕ್ಕಾಗಲಿಲ್ಲ ಮುಂದೆ. ಆದರೆ ದಾವೀದ ನಿಲ್ತೀನಿ ಅಂತ ಹೇಳ್ತಾನೆ, ನಿನ್ನ ಕೈ ನಿಲ್ಲಕ್ಕಾಗಲ್ಲ ಹೇಳ್ತಾನೆ. ಆದರೆ ದಾವೀದ ನಿಂತು ನಿರೂಪಿಸಿ ತೋರಿಸ್ತಾನೆ. ಪಕ್ಕದಲ್ಲಿ ಹೇಳ್ರಿ, ಹಲ್ಲೆಲೂಯಾ. ಯಾರಿಗೂ ಭಯ ಪಡಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ಎಲೆ ಇಜಬೇಲಿಗೆ ಭಯ ಪಡ್ತಾ ಇದ್ದಾನೆ, ಒಂದು ಸ್ತ್ರೀಗೆ ಭಯ ಪಡ್ತಾ ಇದ್ದಾನೆ. ನೀನು ದೇವರ ಮುಂದೆ ಯಥಾರ್ಥವಾಗಿ ನೀತಿವಂತ ನಂಬಿಕೆ ನಡ್ಕೊಂಡು ನೀನು ಯಾವ ಸ್ತ್ರೀಗೂ ಭಯಪಡುವ ಅವಶ್ಯಕತೆ ಇಲ್ಲ. ನೀನು ಯಾವ ವ್ಯಕ್ತಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ನೀನು ಯಾವ ಅಧಿಕಾರಕ್ಕೂ ಭಯಪಡುವ ಅವಶ್ಯಕತೆ. ಯಾಕೆ? ನೀನು ಯಥಾರ್ಥವಾಗಿ ನೀತಿವಂತನಾಗಿದ್ದೀಯ, ನಂಬಿಗಸ್ತನಾಗಿದ್ದೀಯ, ಪರಿಶುದ್ಧನಾಗಿದ್ದೀಯ. ನಮ್ಮಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆದರೆ ಮಾತ್ರವೇ ಭಯಪಡುವಂಥ ಸನ್ನಿವೇಶ ಬರೋದು. ಇಲ್ಲದೆ ಹೋದರೆ ಭಯಪಡುವಂಥ ಸನ್ನಿವೇಶ ಇಲ್ಲ. ಹಲ್ಲೆಲೂಯಾ. ಸೊ ದೇವರ ಮಕ್ಕಳು ಯಾವುದೇ ಕಾರಣಕ್ಕೂ ಭಯಪಡಬಾರ್ದು. ಎಲಿಯ ಭಯಪಟ್ಟು ಸಾಕಾಯ್ತು, ನನ್ನ ಪ್ರಾಣ ತೆಗೆದುಬಿಡು ದೇವರೇ. ಇವತ್ತು ನಾವು ಭಯಪಟ್ಟಾಗ ನಾವೇ ಹೇಳ್ತೇವೆ, ನನ್ನ ಕೈಲಿ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಏನೂ ಆಗಲ್ಲ ನನ್ನ ಕೈಲಿ, ಸಾಧ್ಯವಿಲ್ಲ ಹೇಳ್ತೀವಿ. ಯಾಕೆಂದರೆ ನಾವು ಆಲ್ರೆಡಿ ಬಲ ಇರುತ್ತೆ, ವೀಕ್ನೆಸ್. ನನ್ನ ವೀಕ್ನೆಸ್ಸನ್ನು ಬಲಹೀನತೆಯನ್ನು ನಾನು ಮುಂದೆ ತರ್ತಾ ಇದ್ದೀನಿ, ದೇವನ ಮುಂದೆ ತರ್ತಾ ಇಲ್ಲ. ನೋಡಿ, ದಾವೀದ ದೇವನ ಮುಂದೆ ತರ್ತಾ ಇದ್ದಾನೆ. ಪ್ರೈಸ್ ಗಾಡ್. ಇವತ್ತು ನಾವು ಮುಂದೆ ನಮ್ಮ ದೇವರನ್ನ ಇಡಬೇಕು. ಪಕ್ಕ ಹೇಳಿ, ನಿನ್ನ ಮುಂದೆ ನೀನು ದೇವರನ್ನ ಇಡಬೇಕು, ಹಿಂದೆ ನೀನಿರಬೇಕು. ಆಗ ಆತ ನಿನ್ನ ಮುಂದೆ ಇರ್ತಾನೆ. ನೋಡಿ, ಯೆಶಾಯ 52:12. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು. ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿ ಇರುವ ನಾಮ ಹೇಳಿ. ನೋಡಿ, ನಮ್ಮ ದೇವರು ಎಲ್ಲಿರ್ತಾನಂತೆ? ನನಗೆ ಮುಂಬಲವಾಗಿ ಮುಂದುವರಿತಾನೆ, ನನಗೆ ಹಿಂಬಲವಾಗಿ ಕೂಡ ಇರ್ತಾನೆ. ಆಮೇಲೆ ಹೇಳಿ, ದೇವರು ಮುಂಬಲವಾಗಿ ಹಿಂಬಲವಾಗಿರುವಾಗ, ಎಡಬಲ ಇರುವಾಗ ನಿನ್ನನ್ನು ಮುಟ್ಟುವ ಶಕ್ತಿ ಯಾವುದಕ್ಕಿದೆ ಕೇಳಿ. ಪಕ್ಕದಲ್ಲಿ ಹೇಳಿ, ದೇವರು ನಿನ್ನ ಮುಂಬಲವಾಗಿ ಹಿಂಬಲವಾಗಿ ಇರೋದಾದ್ರೆ ನಿನ್ನನ್ನು ಮುಟ್ಟುವ ಶಕ್ತಿ, ನಿನ್ನ ನಾಶ ಮಾಡುವ ಶಕ್ತಿ ಈ ಲೋಕದಲ್ಲಿ ಯಾವುದಕ್ಕಿದೆ? ಕೇವಲ ಕುರಿ ಕಾಯುವ ದಾವೀದನನ್ನ ಗೋಲಿಯತ ಟಚ್ ಮಾಡಕ್ ಬಿಡಲಿಲ್ಲ ದೇವರು. ಅವನ ಸೈನ್ಯ ದಾವೀದನನ್ನು ನಾಶ ಮಾಡೋಕ್ಕಾಗಲಿಲ್ಲ. ಗೋಲಿಯಾತ ಈಟಿ ಕತ್ತಿ ಬರ್ಜಗಳೊಂದಿಗೆ ಬರ್ತಾನೆ, ಸೈನ್ಯದೊಂದಿಗೆ ಬರ್ತಾನೆ. ದಾವೀದ ಒಬ್ಬನೇ ಹೋಗ್ತಾ ಇದ್ದಾನೆ. ದಾವೀದ ಒಬ್ಬನೇ ಮೀನ್ಸ್ ದೇವರ ಜೊತೆಲಿ ಹೋಗ್ತಾ ಇದ್ದಾನೆ. ಪಕ್ಕದಲ್ಲಿ ಇನ್ನೊಂದು ಜೊತೆಗೆ ದೇವರಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ, ಶಕ್ತಿ ಎಷ್ಟೇ ಇರಲಿ, ಗುಂಪು ಎಷ್ಟೇ ಇರಲಿ, ಪವರ್ ಎಷ್ಟೇ ಇರಲಿ, ಅದೆಲ್ಲ ನಿನ್ನ ಮುಂದೆ ಝೀರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ಯಾವುದೇ ಕಾರಣಕ್ಕೂ ನೀ ಭಯ ಪಡಬಾರದು. ನಿನ್ನ ಮುಂದೆ ಎಂಥ ಸವಾಲುಗಳಿರಲಿ, ನಿನ್ನ ಮುಂದೆ ಎಂಥ ಹೋರಾಟಗಳಿರಲಿ, ನಿನ್ನ ಮುಂದೆ ಯಾವ ಶಕ್ತಿ ನಿಂತಿರಲಿ, ನಿನ್ನ ಮುಂದೆ ಯಾವ ಗುಂಪುಗಳು ನಿಂತಿರಲಿ, ನಿನಗೆ ವಿರುದ್ಧವಾಗಿ ಯಾವ ವ್ಯಕ್ತಿ ಶಕ್ತಿಗಳು ವಿರುದ್ಧ ಗೆದ್ದಿರಲಿ, ಭಯ ಪಡುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಅಂತ ಎಲ್ಲ ಸಮಯದಲ್ಲಿ
ಸಮಯದಲ್ಲಿ ಯೋಷಪಾಟನ್ನು ಆಶ್ರಯಿಸಿಕೊಂಡಾಗೆ ಯೆಹೋಷಾಫಾಟನು ಆಶ್ರಯಿಸಿಕೊಂಡ ನಾವು ದೇವರನ್ನ ಆಶ್ರಯಿಸಿಕೊಳ್ಳಬೇಕು. ದೇವರನ್ನು ಆಶ್ರಯಿಸಿಕೊಂಡು ಆತನನ್ನೇ ದೃಷ್ಟಿಸಬೇಕು, ಆತನನ್ನೇ ದೃಷ್ಟಿಸಬೇಕು, ಆತನಲ್ಲೇ ಪ್ರಾರ್ಥಿಸಬೇಕು, ಆತನನ್ನೇ ಪ್ರಾರ್ಥಿಸಬೇಕು, ಆತನನ್ನೇ ಸ್ತುತಿಸಿ ಆರಾಧಿಸಬೇಕು. ಆತನನ್ನೇ ಸ್ತುತಿಸಿ ಆರಾಧಿಸಬೇಕು. ಜಯ ನನ್ನದು. ಜಯ ನಮ್ಮದೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಪರಿಸ್ಥಿತಿಗಳಿಗೆ ಭಯ ಪಡಬಾರ್ದು. ಅವನು ಇಜಬೆಲ್ ಸ್ತ್ರೀಗೆ ಭಯಪಟ್ಟ. ಹಾಲೆಲೂಯಾ. ಪಕ್ಕಕ್ಕೆ ನೀ ಯಾವ್ದಕ್ಕೆ ಭಯ ಪಡ್ತಾ ಇದೀಯಾ? ನೀ ಯಾರಿಗೆ ಭಯ ಪಡ್ತಾ ಇದೀಯಾ? ಯಾವ ವಿಷಯ ಸಾಕಾಯ್ತು ಅಂತ ನೀನು ಹೇಳ್ತಾ ಇದೀಯಾ? ಅವ್ನು ಹೇಳಿ ಸಾಕಾಯ್ತು ಅಂತ ಅವ್ರು ಕೊಲ್ಲಿಗೆ ಬರ್ತಾಳ, ಅದಕ್ಕೆ ಸಾಕಾಯ್ತದಿದ್ದು. ದೇವರಿಗೆ ಸಾಕಾಯ್ತು ಪ್ರಾಣ ತೆಗೆಬೇಡ ಅಂತೇಳಿ. ಇವತ್ತು ಯಾವ ಸಂಗತಿಯಿಂದ ನನಗೆ ಜೀವನ ಸಾಕಂತ ಹೇಳ್ತಾ ಇದೀಯಾ? ಸಾಕಾಯ್ತು ಅಂತ ಹೇಳ್ತಾ ಇದೀಯಾ? ಪ್ರೈಸ್ ಗಾಡ್. ಯಾವ ವಿಷಯದಲ್ಲಿಯೂ ಸಾಕಾಯ್ತು ಅಂತ ನೀನು ಹೇಳಲಿಕ್ಕೆ ಹೋಗ್ಬೇಡ. ದೇವರೇ, ನನ್ನ ಜೀವನದ ಕೊನೆ ಉಸಿನ ಗಳಿಗೆವರೆಗೂ ದೇವರು ನೀ ದೀರ್ಘಾಯಿಸ್ಕೊಡೋದಾದ್ರೆ ಅಷ್ಟು ದಿನವೂ ನಿನ್ನ ಸೇವೆ ನಾನು ಮಾಡಬೇಕು. ನಿನ್ನ ಚಿತ್ತ ನೆರವೇರಿಸಬೇಕು, ನಿನ್ನ ಯೋಜನೆ ನೆರವೇರಿಸಬೇಕು, ನಿನ್ನ ಪ್ಲಾನ್ಗಳು ನೆರವೇರಿಸಬೇಕು. ನಾನು ನಿನ್ನ ರಾಜ್ಯ ಕಟ್ಟಬೇಕು. ಆಮೇಲೆ ಹೇಳ್ರಿ ಹಾಲೆಲೂಯಾ. ಸೋತು ಹೋಗಬಾರ್ದು, ಭಯ ಪಡಬಾರ್ದು, ಧೈರ್ಯಗೆಡಬಾರ್ದು. ಪ್ರೈಸ್ ಗಾಡ್. ಎಂಥ ಶಕ್ತಿ ನೋಡಿ. ನಾನು ಹೇಳ್ತೇನೆ, ದೇವರು ನಮಗೆ ದೀರ್ಘಾಯಿಸಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ದೇವರಿಗೆ ದೀರ್ಘಾಯಿಸಿ ಕೊಟ್ಟಿದ್ದಾರೆ. ದೇವರ ಟೈಮ್ ಬರುವವರೆಗೂ ನಿನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ದೇವರ ಟೈಮ್ ಬರುವವರೆಗೂ ನಿನ್ನ ಯಾರು ನಾಶ ಮಾಡೋಕ್ಕಾಗಲ್ಲ. ಹೇಳಿ, ದೇವರ ಸಮಯ ಬರುವವರೆಗೂ ನೀನು ಸಾಯುವುದಿಲ್ಲ. ಹಾಲೆಲೂಯಾ. ದೇವರ ಟೈಮ್ ಬರುವ ಮೊದಲು ನಾನೇ ಸಾಯ್ತೇನೆ ಅಂತ ಇದ್ದಾನೆ. ಯಾರು? ಎಲಿಯ. ಯಾಕೆ? ಮುಂದಿನ ದರ್ಶನ ಅವನಿಗಿಲ್ಲ. ನಾನು ದೇವರಿಗಾಗಿ ಏನು ಮಾಡಬೇಕೆಂಬ ದರ್ಶನ ಇಲ್ಲ. ನಾನು ಹೇಳ್ತೇನೆ, ಭಯ ನಿನ್ನ ದರ್ಶನವನ್ನು ಹಾಳು ಮಾಡುತ್ತೆ. ಭಯ ನಿನ್ನ ಭವಿಷ್ಯದ ಗುರಿಯನ್ನು ಹಾಳು ಮಾಡುತ್ತೆ. ಭಯ ನಿನ್ನ ಭವಿಷ್ಯದ ಸೇವೆಯನ್ನು ಹಾಳು ಮಾಡುತ್ತೆ. ಭಯ ನಿನ್ನ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ. ಭಯ ನಿನ್ನ ಭವಿಷ್ಯದ ಆಶೀರ್ವಾದ ನಾಶ ಮಾಡುತ್ತೆ. ಇವತ್ತು ಅನೇಕರಲ್ಲಿ ಭಯ ಬಂದುಬಿಟ್ರೆ, ಭಯ ಉಂಟಾದರೆ ಅವನು ಏನು ಮಾಡೋಕ್ಕಾಗಲ್ಲ. ಅವನು ಆ ಭಯದಲ್ಲೇ ಮುಳುಗಿರ್ತಾನೆ. ಓ, ನಾನು ಸತ್ತೋಗ್ತೀನ, ನನಗೇನು ಆಗ್ಬಿಡ್ತದ, ನನ್ನ ಮಕ್ಕಳಿಗೇನು ಆಗ್ಬಿಡ್ತದ, ನನಗೇನು ಆಗ್ಬಿಡ್ತದ, ಮಾರ್ಗದಲ್ಲಿ ಹೋಗೋ ಅಪಘಾತ ಆಗ್ಬಿಡ್ತದ, ನಾನು ಸತ್ತೋಗ್ಬಿಡ್ತೇನ, ನನ್ನ ಮಕ್ಕಳ ಗತಿ ಏನು, ನಾನೇನು, ನನ್ನ ಹೆಂಡತಿ ಏನು, ಮಕ್ಕಳೇನು? ಇಲ್ಲ, ಭಯ. ಈ ಭಯ ನಿನ್ನ ಭವಿಷ್ಯದ ಎಲ್ಲ ಆಶೀರ್ವಾದವನ್ನು, ದರ್ಶನವನ್ನು ನಾಶ ಮಾಡುತ್ತೆ. ನೋಡಿ, ಏಲಿಯನ ದರ್ಶನ ಹಾಳಾಗಿ ಕಾರಣ ಏನು? ನಾನು ಸಾಯ್ತೇನೆ ಅಂತ ಹೇಳ್ತಾನೆ. ಸಾಕಾಯ್ತದೆ, ಪ್ರಾಣ ತೆಗೆಬಿಡಿ ಹೇಳ್ತಾ ಇದ್ದಾನೆ. ಇಲ್ಲ, ನಾವು ಜೀವಂತವಾಗಿದ್ದು ಕೀರ್ತ 118:17 ದಾವಿದ ಹೇಳ್ತಾನಲ್ವ, ಅದು ಹೇಳಬೇಕು. ಕೀರ್ತ 118:17 ನಾನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವನಾಗಿದ್ದೇನೆ. ಆಮೇಲೆ ಹೇಳಿ, ದಾವಿದ ಹೇಳ್ತಾನೆ, ನಾನು ಸಾಯುವುದಿಲ್ಲ, ನಾ ಜೀವದಿಂದಿದ್ದು ಯಾವಿನ ಕ್ರಿಯೆಗಳನ್ನು ಸಾರುವನಾಗಿದ್ದೆ. ಆಮೇಲೆ ಇವತ್ತು ಅದೇ ಹೇಳಬೇಕು. ಎಲೆ ಹೇಳಿದಾಗ ಹೇಳಬಾರ್ದು, ಸಾಕಾಯ್ತು ದೇವರೇ ನಾನು ಪ್ರಾಣ ತೆಗೆದುಬಿಡಲ್ಲ. ಸಾಯ್ತಾದ್ರೆ ಹೇಳಬೇಕು, ನಾನು ಸಾಯುವುದಿಲ್ಲ. ಸಾಯುವ ಸನ್ನಿವೇಶ ಇದ್ರೆ ಹೇಳಬೇಕು, ನಾನು ಸಾಯುವುದಿಲ್ಲ. ಆಮೇಲೆ ಹೇಳ್ರಿ, ನಾನು ಸಾಯುವುದಿಲ್ಲ. ಹೇಳಿ, ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರ ಸೇವೆಯನ್ನ ಶಕ್ತವಾಗಿ ನಾ ಮಾಡೋನಾಗಿರ್ತೇನೆ. ನನ್ನ ದರ್ಶನವನ್ನ ನಾನು ನೆರವೇರಿಸುವನಾಗಿರ್ತೇನೆ. ದೇವರ ಚಿತ್ತವನ್ನ ನಾನು ನೆರವೇರಿಸುವನಾಗಿರ್ತೇನೆ. ಅದಕ್ಕೆ ವಿರುದ್ಧವಾಗಿ ಯಾವ ಶಕ್ತಿ ನಿಂತರೂ ಅವರು ಎನ್ಕೌಂಟರ್ ಮಾಡ್ತಾರೆ. ಮಾಡೋರು ಯಾರು? ನೀವು ಮೌನವಾಗಿರಿ, ಯುದ್ಧ ನಾ ಮಾಡ್ತೇನೆ. ದೇವ್ರ ಹೇಳ್ತಾರೆ ಯೋಷಾಫಾಟನಿಗೆ, ನೀನು ಮೌನವಾಗಿರಪ್ಪ, ನಾನು ನಿನ್ನ ಪರವಾಗಿ ಯುದ್ಧ ಮಾಡ್ತೇನೆ. ಅದೊಂದು ವಾಕ್ಯ ಓದ್ಬಿಟ್ಟು ಮುಗಿಸ್ಬಿಡ್ತೇನೆ. 2 ಪೂರ್ವಕಾಲ ವೃತ್ತಾಂತ, 2 Chronicles 20 ಚಾಪ್ಟರ್ಲಿ 16-17. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ಅವ್ರಿಗೆ ವಿರೋಧವಾಗಿ ಹೊರಡಿರಿ. ಇಗೋ ಅವರು ಹಚ್ಚೀಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಮುಂದೆ ಯೆರೂವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರ ಎದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದರು. ಆಮೇಲೆ ಹೇಳಿ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಅರ್ಥ ಆಯ್ತು? ನೀ ಭಯ ಪಡಬೇಡ,
ಯುದ್ಧ ನಾ ಮಾಡ್ತೇನೆ, ನೀನು ಮೌನವಾಗಿರು. ಆಮೇಲೆ ಪಕ್ಕ ಹೇಳಿ, ಯುದ್ಧ ದೇವ್ರು ಮಾಡ್ತಾರೆ, ಯುದ್ಧ ದೇವ್ರು ಮಾಡ್ತಾರೆ. ಹೇಳಿ, ನಿಮಗೆ ವಿರುದ್ಧವಾಗಿ ಬರೋರ ಮೇಲೆ ಯುದ್ಧ ದೇವ್ರು ಮಾಡ್ತಾರೆ. ವಿರುದ್ಧವಾಗಿ ಬರೋ ಶಕ್ತಿಯನ್ನು ದೇವ್ರು ಯುದ್ಧ ಮಾಡ್ತಾರೆ. ಏಲಿಯನಿಗೆ ಗೊತ್ತಿರಬೇಕಾಯ್ತು ಇಜಬೇಲಳ ಮೇಲೆ ದೇವ್ರು ಯುದ್ಧ ಮಾಡ್ತಾರೆ ಅಂತೇಳಿ. ನನಗೆ ನನ್ನ ಸಾಯಿಸ್ತಾರೆ ಎಂಬುದು ಹೇಳುತ್ತೆ. ಇಜಬೇಲಳ ರಾಣಿ ಮೇಲೆ ದೇವ್ರು ಯುದ್ಧ ಮಾಡ್ತಾರೆ ಅವ್ರು ಹೇಳ್ಬೇಕಾಗಿದೆ. ಅವನು ಹೇಳ್ತಾನೆ, ಯುದ್ಧ ದೇವ್ರು ಮಾಡ್ತಾರಲ್ಲ, ನನ್ನ ಕೈಲಿ ಆಗಲ್ಲ ಅಂತಾನೆ. ನನ್ನ ಕೈಲಿ ಯಾಕೆ? ಅವನು ದೇವರನ್ನ ಆತುಕೊಳ್ಳಿಲ್ಲ, ದೇವ್ರನ್ನ ಆಶ್ರಯಿಸಿಕೊಳ್ಳಿಲ್ಲ. ಯಾವಾಗ ದೇವ್ರನ್ನ ಆತುಕೊಳ್ಳಲ್ಲ, ಆಶ್ರಯಿಸಿಕೊಳ್ಳಲ್ಲ, ನಮ್ಮಿಂದ ಏನು ಮಾಡೋಕ್ಕಲ್ಲ. ಕೆಲವು ಪ್ರಾಣವನ್ನು ಕಳ್ಕೊಳ್ತಾರೆ. ನನ್ನ ಕೈಲಿ ಆಗಲ್ಲ. ನೋಡಿ, ಯಾರೋ ಬಾಯಿಂದ ಕೇಳ್ತಾ ಇದೆ, ಎಷ್ಟೋ ಲಕ್ಷ ಜನ 17 ಲಕ್ಷ ಜನ 27 ಲಕ್ಷ ಜನ ನೀಟ್ ಎಕ್ಸಾಮ್ ಬರ್ತಾರಂತೆ. ಪ್ರೈಸ್ ಗಾಡ್. ಏನೋ ಪೇಪರ್ ಲೀಕ್ ಔಟ್ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಾಕಿದ್ದಾರೆ. ಎಷ್ಟೋ ಯೌವನಸ್ಥ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನನ್ನ ಕೈಲಿ ಮತ್ತೆ ಆ ನೀಟ್ ಎಕ್ಸಾಮ್ ಬರೋಕ್ಕಾಗಲ್ಲ, ಸಾಧ್ಯವಿಲ್ಲ. ನನ್ನ ಕೈಲಿ ಕಷ್ಟಪಟ್ಟು ಎಫರ್ಟ್ ಹಾಕಿ ಓದಿದ್ದೇನೆ, ಮತ್ತೆ ನೀಟ್ ಎಕ್ಸಾಮ್ ನನ್ನ ಕೈಲಿ ಬರಲ್ಲ. ಮಮ್ಮಿ ಡ್ಯಾಡಿ ದಯವಿಟ್ಟು ನನ್ನ ಕ್ಷಮಿಸಿ. ಫಿನಿಶ್. ಸೂಸೈಡ್. ಇಲ್ಲ ರೀ, ನೀನು ಓದೋದಾದ್ರೆ, ನಿನ್ನಲ್ಲಿ ಛಲ ಇರೋದಾದ್ರೆ, ನಿನ್ನ ಮುಂದೆ ಬರೋ ಸವಾಲುಗಳು ಏನೇ ಇದ್ರು ಕೂಡ ಅದನ್ನು ನೀ ಜಯಿಸ್ಲಿಕ್ಕೆ ಸಾಧ್ಯ. ಹೌದೇ ಇಲ್ವಾ? ಮತ್ತೆ ಯಾಕೆ ಸೂಸೈಡ್ ಮಾಡ್ಕೋಬೇಕು? ಮತ್ತೆ ಯಾಕೆ ಪ್ರಾಣ ಕಳ್ಕೊಳ್ಬೇಕು? ಮತ್ತೆ ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ಕಾರಣ ನಿರೀಕ್ಷೆ ಇಲ್ಲ. ಯಾವ ನಿರೀಕ್ಷೆ ಇಲ್ಲ? ದೇವರ ನಿರೀಕ್ಷೆ ಇಲ್ಲ. ನಮಗೆ ನಿರೀಕ್ಷೆ ಇದೆ. ಪಕ್ಕದಲ್ಲಿ ನಮಗೆ ನಿರೀಕ್ಷೆ ಇದೆ. ಭಯ ಪಡಬೇಡಿ, ಧೈರ್ಯವಾಗಿರಿ. ಎಲಿಯ ಭಯಪಟ್ಟ, ಹಿಂಜರ್ದ. ದರ್ಶನ ಮುಂದೆ ಹೋಗ್ಲಿಕ್ಕೆ ಅವನು ಮುಂದುವರಿಲಿಕ್ಕೆ ಅವನು ಇಷ್ಟಪಡಲಿಲ್ಲ. ಆದರೆ ದೇವರು ಬಿಡಲಿಲ್ಲ. ದೇವರು ಅವನ ಮೂಲಕ ಏನು ಮಾಡಬೇಕಾಗಿತ್ತು ಅದನ್ನ ದೇವರು ಮಾಡಿಸ್ತಾರೆ. ಪಕ್ಕದಲ್ಲಿ ಹೇಳಿ, ದೇವರ ಚಿತ್ತ ನಿನ್ಮೇಲಿರೋದಾದ್ರೆ, ದೇವರ ಯೋಜನೆ ನಿನ್ಮೇಲಿರೋದಾದ್ರೆ ನಿನ್ನ ಬಿಡಲ್ಲ. ನಿನ್ನ ಮೂಲಕ ಏನು ಮಾಡಬೇಕಾಗಿದೆಯೋ ಅದು ದೇವರು ಮಾಡಿ ತೀರ್ತಾರೆ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆನ್ಲೈನ್ ಕೇಳುವ ಎಲ್ಲರ ಜೀವಿತಲ್ಲೂ ದೇವರು ಅವರನ್ನು ಆಶೀರ್ವಾದ ಮಾಡಿ ಬಿಡುಗಡೆ ಮಾಡಲಿ. ಯೇಸು ನಾಮದಲ್ಲಿ ಆಮೆನ್.